ಎಲ್ರಿಗೂ ನಮಸ್ಕಾರ. ಹಲೋ. ಎಲ್ ಎಲ್ರಿಗೂ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಆಮ್ ಐ ಆಡಿಯಬಲ್? ಹಲೋ, ಬನ್ನಿಯಪ್ಪ. ಕೇಳಿಸ್ತಾ ಇದೆ ಸರ್. ನಮಸ್ತೆ ಸರ್. ಓಕೆ, ನಮಸ್ಕಾರ. ಅದೇ ಪ್ರತಿ ಬುಧವಾರದಂತೆ ಈ ಬುಧವಾರದ ಗೂಗಲ್ ಮೀಟ್ ನೇರ ಪ್ರಸಾರ ಕಾರ್ಯಕ್ರಮ ಇವಾಗ ಪ್ರಾರಂಭ ಆಗ್ತಾ ಇದೆ. ನಿಮಗೆಲ್ಲರಿಗೂ ಸ್ವಾಗತ. ನಾವು ಕಳೆದ 3 ವಾರದಿಂದ ಈ ಬುಧವಾರದ ಈ 8:30 ಸಮಯವನ್ನು ನಮ್ಮ ಪರಸ್ಪರ ಅನುಭವ ಹಂಚಿಕೆ ಮತ್ತು ಅನುಮಾನಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊತಾ ಇದ್ದೀವಿ. ಕಳೆದ 3 ವಾರಗಳಲ್ಲಿ ಸಾಕಷ್ಟು ವಿಷಯಗಳ ಚರ್ಚೆ ಆಗಿದೆ. ಅದೆಲ್ಲವೂ ನಾವು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ಸಹ. ಇದೇ ರೀತಿ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಇಚ್ಛೆ ಇದೆ. ಹಾಗಾಗಿ ನೀವೆಲ್ಲ ಇವತ್ತು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡಿದ್ದೀರಾ. ನಿಮಗೆಲ್ಲರಿಗೂ ಧನ್ಯವಾದಗಳು. ಸೊ ನಿಮ್ಮ ಅನುಭವ ಹಂಚಿಕೆ ಮತ್ತು ಅನುಮಾನಗಳನ್ನು ವ್ಯಕ್ತಪಡಿಸಲಿಕ್ಕೆ ಈ ಒಂದು ವೇದಿಕೆ ಇದೆ. ದಯವಿಟ್ಟು ಯಾರು ಯಾವ ರೀತಿ ನಿಮ್ಮ ಅನುಭವ ಹೇಳಬೇಕು ಅಥವಾ ಅನುಮಾನವನ್ನು ಕೇಳಬೇಕು ಅಂದರೆ ಅನ್ಮ್ಯೂಟ್ ಆಗಿ ನಿಮ್ಮ ವಿಷಯವನ್ನು ತಿಳಿಸಿ, ಮತ್ತು ಮ್ಯೂಟ್ ಆಗಿ ಸರೌಂಡಿಂಗ್ ನಾಯ್ಸ್ ಇಲ್ಲದೆ ಇರೋ ಥರ ಮುಂದುವರಿಸ್ತಾ ಹೋಗೋಣ. ಗುಡ್ ಈವ್ನಿಂಗ್ ಟು ಆಲ್. ವೆಲ್ಕಮ್ ಟು ಅವರ್ ವೆಡ್ನೆಸ್ಡೇ ವೀಕ್ಲಿ ವೆಬಿನಾರ್ ಟುಡೇ 10th December 2025. So from the last 3 weeks friends, we have dedicated this Wednesday 8:30 p.m. every week for our experience sharing and asking doubts among ourselves. So we have discussed so many information and experiences among us. We will continue to do that. So this is a platform, live platform for all of us. So I appreciate and thank you for taking your time and be active and continuously getting connected with us on this weekly webinar Google Meet live program. Friends, let us start the day today. So now its session is open. You can unmute yourself and introduce quickly and share your information which you have gathered, or the experience you have gained in your farm, or also some doubts if you have. So the session is open and people can ask and use both the languages, Kannada and English. For the benefit of other language, we can always do the translation. Yes friends, so the forum is open now. Please start your sharing and doubts if any. ಮಿತ್ರರೇ, ಈಗ ಫೋರಮ್ ಓಪನ್ ಇದೆ. ಸೊ ನಿಮ್ಮ ಕಿರು ಪರಿಚಯ ಮಾಡಿಕೊಂಡು ನಿಮ್ಮ ಅನುಭವ ಹಂಚಿಕೆ ಮತ್ತು ಅನುಮಾನವನ್ನು ಈಗ ಕೇಳಬಹುದು. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಪ್ರಶ್ನೆ ಕೇಳಿ ಅಥವಾ ವಿಷಯ ಮಂಡಿಸಿ, ಮತ್ತೆ ಮ್ಯೂಟ್ ಮಾಡೋಣ. ಸರೌಂಡಿಂಗ್ಸ್ ನಾಯ್ಸ್ ಬರದೇ ಇರೋ ಥರ. ಯಾರು ಪ್ರಾರಂಭ ಮಾಡ್ತೀರಾ? ಮಾಡಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಹಾಂ, ನಮಸ್ಕಾರ ಲತಾ ಮೇಡಮ್, ಹೇಳಿ. ಒಂದು ಸ್ವಲ್ಪ ಚಿಕ್ಕದಾಗಿ 2 ಸೆಂಟೆನ್ಸ್ ಪರಿಚಯ, ವಿಷಯ. ನಾನು ಲತಾ ಅಂತ, ಗುಬ್ಬಿ ತಾಲೂಕು ಕಡಬ ಗ್ರಾಮದಲ್ಲಿರೋಳು. ಕೃಷಿ ಕಡೆ ಬಂದಿರೋದು 6 ವರ್ಷ ಆಯ್ತು. ನಾನು ಒಂದು 2 ಎಕರೆನಲ್ಲಿ ಅಡಿಕೆ, 3/4 ಎಕರೆನಲ್ಲಿ ತೆಂಗು ಹಾಕಿದ್ದೇವೆ. ಸೊ ಐ ಆಮ್ ಎ ಲರ್ನರ್. ಡಾಕ್ಟರ್ ಸಾಯಿಲ್ ಬಗ್ಗೆ ಬಹಳ ಎಲ್ಲ ಓದ್ತೀನಿ. ಅದ್ರ ಬಗ್ಗೆ ಏನಾದ್ರೂ ಮಾತಾಡಬಹುದಾ, ಕೇಳಬಹುದಾ ಗೊತ್ತಿಲ್ಲ. ಅದು ನಮ್ಮ ಸಾವಯವ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಕೆಳಗಡೆ ಬರತ್ತಾ ಇಲ್ವಾ ಅದು ಡೌಟ್. ನಾವೇನು ಉಪಯೋಗಿಸಿಲ್ಲ ಅದನ್ನ, ಸುಮ್ಮನೆ ಕೇಳ್ತಾ ಇದ್ದೀನಿ ಅದ್ರ ಪ್ರೋಸ್ ಅಂಡ್ ಕಾನ್. ಖಂಡಿತ. ಸೊ ನೀವು ಆಲ್ರೆಡಿ ಗುರುತಿಸಿದ್ದೀರಾ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿನಲ್ಲಿ ಇರತಕ್ಕಂಥ ವ್ಯತ್ಯಾಸಗಳು. ನಾವು ನೈಸರ್ಗಿಕ ಕೃಷಿನಲ್ಲಿ ನಮ್ಮ ಹಾದಿ ಯಾವಾಗಲೂ ಪರಾವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳೋದು ಮತ್ತು ಒಳಸುರಿ ವೆಚ್ಚವನ್ನು ಕಡಿಮೆ ಮಾಡೋದು, ಇದು ನಮ್ಮ ಮುಖ್ಯ ಗುರಿಯಾಗಿರುತ್ತೆ. ಹಾಗಾಗಿ ಈ ರೀತಿಯ ಒಳಸುರಿಗಳನ್ನು ಬಳಸಬಾರ್ದೆ, ಬಳಸೋಂಗಿದ್ರೆ ಯಾವಾಗ ಬಳಸಬೇಕು, ಎಷ್ಟು ಬಳಸಬೇಕು, ಮತ್ತು ಯಾವಾಗ ನಾವು ಸ್ವತಂತ್ರರಾಗಬೇಕು, ಅಂದರೆ ನಮ್ಮ ಗಿಡಕ್ಕೆ ಬೇಕಾದಂತಹ ಸಸ್ಯ ಪೋಷಕಾಂಶಗಳನ್ನು ನಮ್ಮ ಕೃಷಿ ಭೂಮಿನಲ್ಲೇ ನಾವು ಉತ್ಪಾದಿಸ್ಕೋಬಹುದೇ, ಆ ಹಂತದವರೆಗೂ ಇದನ್ನು ಬಳಸ್ಕೋಬಹುದೇ ಅನ್ನೋ ಒಂದು ವಿವೇಚನೆ ನಮಗೆ ಬಿಟ್ಟಿದ್ದು. ನಾನು ನಿಮಗೆ ಎಲ್ರಿಗೂ ಹೇಳ್ತಾ ಇರ್ತೀನಿ, ಸಾವಯವ ಕೃಷಿ ನಾವು ಹೊಸದಾಗಿ ಕೃಷಿ ಪ್ರಾರಂಭ ಮಾಡಿದಾಗೆ
ಮೊದಲ 2 ವರ್ಷ ಹಾ ಇಂಟರ್ಮಿಡಿಯೇಟ್ ಇದ್ದಂಗೆ PUC. ಸೊ 2 ವರ್ಷದಲ್ಲಿ ಓಕೆ ಇಂಟರ್ಮಿಡಿಯೇಟ್ ಟೈಮಲ್ಲಿ ನಾವು ಈ ಥರ ಸಾವಯವ ಕೃಷಿಯ ಒಂದು ವಿಧಾನದಲ್ಲಿ ಒಳಸುರಿಗಳನ್ನು ಅವಲಂಬಿಸಿ ಅಥವಾ ಒಳಸುರಿಗಳನ್ನು ನಾವೇ ತಯಾರಿಸಿ ನಮ್ಮ ಸಮಯ ಮತ್ತು ಸಂಪನ್ಮೂಲಗಳನ್ನು ವಿಯೋಜಿಸಿ ನಾವೇ ಒಳಸುರಿಗಳನ್ನು ತಯಾರಿಸಿ ಬಳಸ್ತೀವಿ. ಹ್ಮ್ ಅದು ಕೆಲವೇ ವರ್ಷಗಳವರೆಗೆ ಮಾತ್ರ, ಅಂದರೆ ಇಂಟರ್ಮಿಡಿಯೇಟ್ PUC ಥರ. ಆಮೇಲೆ ಆದಷ್ಟು ಬೇಗ ನಾವು ಗ್ರ್ಯಾಜುಯೇಷನ್ಗೆ ಓಕೆ ಹೋಗಬೇಕು. ಅದು ನಮ್ಮ ಕೃಷಿ ಭೂಮಿ. ಸೊ ನೈಸರ್ಗಿಕ ಕೃಷಿಗೆ ಹೊಂದ್ಕೊತಾ ಹೋಗಬೇಕು, ಒಗ್ಗತ್ತಾ ಹೋಗಬೇಕು. ಈ ಒಳಸುರಿಗಳ ಬಳಕೆ ಮತ್ತು ಅವುಗಳ ಮೇಲೆ ನಾವು ಮಾಡ್ತಕ್ಕಂಥ ಬಂಡವಾಳ ಅದನ್ನು ಕಮ್ಮಿ ಮಾಡ್ತಾ ಬರಬೇಕು. ಇದಿಷ್ಟು ಗೈಡ್ಲೈನ್ಸ್ ಮೇಡಮ್. ಸೊ ಉಳಿದಿದ್ದನ್ನೆಲ್ಲ ಓಕೆ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಓಕೆ 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 ಫಾರ್ ದಿ ಬೆನಿಫಿಟ್ ಆಫ್ English listeners, Lata ಥ್ಯಾಂಕ್ ಯು madam ಸರ್, from ಥ್ಯಾಂಕ್ ಯು ಸೋ Kadapa ಮಚ್. village, Gumbi Taluk, Tumkur district. She is managing about 3 acres, madam, if I am not wrong. ಹೌದು ಸರ್. She is ಅತ್ರಿ got ಮೂರು ಎಕರೆ ಮೂರುವರೆ ಎಕರೆನಲ್ಲಿ ಅಡಿಕೆ ತೆಂಗು. areca nut and coconut. She is growing as a primary The crop. doctor side, One second, Dayanand sir, I'll just complete the introduction. I mean, her question. sorry, Her sorry, sharing sorry, question. sorry. You can always add, Dayanand sir. So basically, Lata madam wants to know that when we use some organic input or a bio input, for example, like Dr. Soil's product, so is it appropriate? Is it recommendable? What precautions we need to take when we use these kind of bio inputs which are commercially available around us when we start doing our organic farming or natural farming. And she also adds that she understands the roadmap of natural farming, which is self-sustainable and less dependency and less input cost. But she wanted to know Yes. the scenarios, situations where one can use this kind of bio inputs. So as we know, when we start our farming, our soil has to be healthy, so our plants has to grow healthy, so for which certain inputs are required. So those inputs we may have to get it from outside, because we grow those resources within our farm. So we call it as intermediate course or a PUC in Karnataka. It's about 2 years program. Like that, when we start farming on a new land, we have this 2 years of grace period where we need to add more strength to our soil and create the diversity in our farm. In this situation, we can rely on some of these external inputs. Hello. 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 Wait, the internet router connect ಮಾಡ್ಬೇಕು. Hello. Hello, am I back now? Am I audible? Yes, sir, you're audible. Yeah. See, there is a small internet problem. I am at my farm, Nammane Tota, Hassan district. Please bear with me. Yeah, so that is in a summary what Madam wants to ask. So now Mr. Dayanand wants to add something about this external commercial bio input like Dr. Soil. It's just an example here, Dr. Soil. Let us not take it seriously. Dayanand sir, you can add your points. ನಮಸ್ತೆ. ಡಾಕ್ಟರ್ ಸ್ಟೈಲ್ ನಾನು ಯೂಸ್ ಮಾಡಿದ್ದೀನಿ ತೆಂಗಿನ ಮರಕ್ಕೆ ಒಂದ್ಸತಿ. ನನಗೆ ಏನೂ ಪ್ರಯೋಜನ ಇಲ್ಲ ಅಂತು. ಇಟ್ ಇಸ್ ಓನ್ಲಿ ದೇ ಆರ್ ಮಾರ್ಕೆಟಿಂಗ್ ದಿ ಥಿಂಗ್ ವಿತೌಟ್ ಎನಿ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇನ್ ದಟ್. ನನಗೇನು ಉಪಯೋಗ ಆಗೇ ಇಲ್ಲ. ಜಸ್ಟ್ ಲೈಕ್ ಹೆಗಡೆ ಅವ್ರದ್ದು ಗುಂಡಾಗ್ದಂಗೆ ಯಾವುದೂ ಉಪಯೋಗ ಆಗಿಲ್ಲ. ಕೇಳಿದ್ರೆ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ನಾವು ಏನು ಕಲಿತಾ ಇದ್ದೀವಿ ಈಗ ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ತುಂಬಾ ಡೆವಲಪ್ಮೆಂಟ್ ಇದೆ. ನನ್ನ ಪ್ರಕಾರ ನನ್ನ ಸಪೋಟ ಗಿಡಗಳೆಲ್ಲ ಹೊರಟೋಗಿತ್ತು.
ಒಂದೂವರೆ ವರ್ಷ ಆದ್ರೂ ಒಂದು ಎಲೆ ಚಿಗುರಿರ್ಲಿಲ್ಲ. ಮೊನ್ನೆ ಇದಕ್ಕಿದ್ದಂಗೆ ಈ ಮಳೆ ಆದ್ಮೇಲೆ ತುಂಬಾ ಚೆನ್ನಾಗಿ ಚಿಗುರು ಬಿಟ್ಟವೆ ನನ್ನ ಸಪೋಟ ಗಿಡಗಳು. ಐ ಥಿಂಕ್ ವಿ ಶುಡ್ ಫರ್ಗೆಟ್ ಅಬೌಟ್ ಡಾಕ್ಟರ್ ಸಾಯಿಲ್. ಅಲ್ಲಿ ತಮಿಳ್ನಾಡುನಲ್ಲಿ ಅದೊಂದು ಹ್ಯೂಮಿಕ್ ಆಸಿಡ್ ನ ಬೇರೆ ತರ ಮಾಡ್ತಾರೆ 5 ಲೀಟರ್ಗೆ ಅದಕ್ಕೆ ಇದಕ್ಕೆ. ಅದು ಯಾರಿಗೂ ಹೇಳಲ್ಲ ಅವ್ರು ಹ್ಯೂಮಿಕ್ ಆಸಿಡ್ ಅಂತ. ಸೊ ಇವೆಲ್ಲ ಮೋಸಗಳು ನಡೀತಾ ಇದೆ. ಬಿಕಾಸ್ ನಾವು ವೀಕೆಂಡ್ ಫಾರ್ಮರ್ಸ್ ಇರೋದ್ರಿಂದ ನಾವು ಅದ್ರ ಬೆಲೆಗೆ ಬಿದ್ದೋಗ್ಬಿಡ್ತೀವಿ. ಅದೊಂದು ಬೇಗ ಆಗ್ಲಿ ಅನ್ನೋ ಉದ್ದೇಶದಿಂದ. ಸೊ ಐ ಫೀಲ್ ನನಗೆ ಅವೆಲ್ಲ ಸರಿ ಬರಲಿಲ್ಲ. ದೋ ಐ ಆಮ್ ನಾಟ್ ಡನ್ ಸಚ್ ಎ ಎಕ್ಸ್ಟೆನ್ಸಿವ್ ಫಾರ್ಮಿಂಗ್ ಫ್ರಮ್ ಲಾಸ್ಟ್ 40 years. ಒಂದ್ 2 ವರ್ಷದಿಂದ ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ. ಸೊ ಐ ಸಿ ಲಾಟ್ ಆಫ್ ಡಿಫರೆನ್ಸಸ್ ಇನ್ ನ್ಯಾಚುರಲ್ ಫಾರ್ಮಿಂಗ್ ದ್ಯಾನ್ getting all this marketing material into the farm. ಸೊ ಈ ಡಾಕ್ಟರ್ ಸಾಯಿಲ್ ಮಾತ್ರ ನನ್ನ ಪ್ರಕಾರ ಯಾರು ನಂಬಲೇಬೇಡಿ ಅಂತ ನಾನು ಹೇಳ್ತಾ ಇರೋದು. ಥ್ಯಾಂಕ್ ಯು ದಯಾನಂದ್ ಸರ್ ಫಾರ್ Thank you, sir. Thank you, ಎನಿಬಡಿ sir. ವಾಂಟ್ಸ್ ಟು ಆಡ್? ಸರ್ ಸರ್ ಗೋಪಾಲ್ ಕೃಷ್ಣ ಅಂತ ಸರ್, ಜಸ್ಟ್ ರಿಲೇಟೆಡ್ ಟು ದಟ್ ಸರ್, ನಾನು ಸೂಪರ್ 45 ತಗೊಂಡಿದ್ದೆ ಸರ್ ಗುಳಿಗೆಗಳು. ಅದನ್ನ ಒಂದ್ಸಲಿ ನಾನು ತೆಂಗಿನ ಮರಕ್ಕೆಲ್ಲ ಒಂದ್ ರೌಂಡ್ ಹಾಕಿದ್ದೆ. ನಮ್ಮ ಫಾರ್ಮರ್ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನಾನು ಹಾಕೋವರೆಗೂ ಚೆನ್ನಾಗಿತ್ತು, ಹಾಕಿದ್ಮೇಲೆ ಅದೆಲ್ಲ ಒಂದ್ಸಲ ಬೇರೆ ಕಲರ್ಗೆ ಬಂದ್ಬಿಡ್ತದು, ನೀವು ಹಾಕ್ಬಾರ್ದಾಗಿತ್ತು ಅಂತ ನನ್ನ ಮೇಲೆ ಅವನು ಬ್ಲೇಮ್ ಮಾಡ್ತಾ ಇದ್ದಾನೆ. ಅಂಡ್ ಐ ಹ್ಯಾವ್ 100 ಗುಳಿಗೆಗಳು ಲೆಫ್ಟ್ ವಿತ್ ಮೀ. ವಾಟ್ ಯು ಸಜೆಸ್ಟ್ ಸರ್? ಶಾಲ್ ಐ ಗೋ ಹೆಡ್ ಅಂಡ್ ಪುಟ್ ಇಟ್ ಆರ್ ಶಾಲ್ ಐ ಜಸ್ಟ್ ಡಿಸ್ಕಾರ್ಡ್? ಆ ಪರಿಸ್ಥಿತಿ ನಾನು ಇದ್ದೀನಿ. ಇನ್ನ 300 ಗುಳಿಗೆ ಉಳಿದಿದೆ ನನ್ನ ಹತ್ರನು. ನಾನ್ ಮೊನ್ನೆ ಹೇಳಿ ಬಂದೆ ನಮ್ಮ ಹುಡುಗನ್ಗೆ, ಸುಮ್ನೆ ವೇಸ್ಟ್ ಮಾಡೋದ್ ಬೇಡ, ಹಾಕು, ಬಂದು ಏನಾದ್ರು ಉಪಯೋಗ ಆದ್ರೆ ಆಗ್ಲಿ, ಆಗ್ದೇನೆ ಹೋಗ್ಲಿ, ಹಿಂಗೂ ವೇಸ್ಟೇ ಅದು ಅಂತ. ಸೊ ಯೂಸ್ ಇಟ್ ಸರ್, ಏನೂ ಆಗಲ್ಲ. ನಮ್ಮ ಅದೃಷ್ಟಕ್ಕೆ ಏನಾದ್ರೂ ಪ್ರಯೋಜನ ಆದ್ರೆ ಆಗ್ಲಿ ಅಂತ ಹಾಕಿ, ಇಲ್ಲ ಆದ್ರೆ ಬಿಟ್ಬಿಡಿ ಅಷ್ಟೇ. ದಟ್ಸ್ ವಾಟ್ ಐ ಫೀಲ್. ಇದು ಈ ಡಾಕ್ಟರ್ ಸಾಯಿಲ್ ಮಾತ್ರ 2,500 ರೂಪಾಯಿ 5 ಲೀಟರ್, 2,500 ರೂಪಾಯಿ ತಂದು ಹಾಕ್ಬಿಟ್ಟು ಕೈ ಸುಟ್ಕೊಳ್ಳೋಕ್ ಮಾತ್ರ ದಯವಿಟ್ಟು ಹೋಗ್ಬೇಡಿ. ಏನು ಪ್ರಯೋಜನ ಇಲ್ಲ, 1 ಪೈಸಕ್ಕೂ ಪ್ರಯೋಜನ ಇಲ್ಲ. ನಾನು 10 ಲೀಟರ್ ತರಿಸಿ ಸುಮ್ಮನೆ 4,500 ರೂಪಾಯಿ ಹಾಳು ಮಾಡ್ಕೊಡ್ತೀನಿ. ಅದ್ರ ಬದಲು ದನಿನ್ ಗೊಬ್ಬರ ಎಲ್ಲಾದ್ರೂ ಅಥವಾ ಕುರಿ ಗೊಬ್ಬರ ಸಿಕ್ಕಿದ್ರೆ ಒಂದೊಂದು ಲೋಡ್ ಹೊಡಿಸ್ಕೊಂಡ್ರೆ ಇದು 4 ಕೆಲಸ ಮಾಡೋದು. ಥ್ಯಾಂಕ್ ಯು ಸರ್. ಮೇಡಮ್ ಅವ್ರದ್ದು ಯಾವ ಏರಿಯಾ ಅಂದ್ರಿ ಸರ್? ಕಡಬ ವಿಲೇಜ್, ಗುಬ್ಬಿ ತಾಲೂಕು, ತುಮಕೂರು. ತುಮಕೂರು ಜಿಲ್ಲೆ, ಗುಬ್ಬಿ ತಾಲೂಕು, ತಿರುಮಲ ಪ್ರಸಾದ್ ಸರ್. ಇದು ಗುಬ್ಬಿ ಸಾರಿ ತುಮಕೂರಲ್ಲಿ ಬಹಳ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದೆ. ಅಂಡ್ ದೇ ಆರ್ ಬೇಸ್ಡ್ ಇನ್ ತುಮಕೂರು. ಅದೊಂದು ಬಹಳ ಡಾಕ್ಟರ್ ಸಾಯಿಲ್ನವ್ರು. ಇಟ್ಸ್ ಓಕೆ. ನಾವು ತುಂಬಾ ಅಡ್ವರ್ಟೈಸ್ಮೆಂಟ್ ಅಪ್ ಟು ದಾವಣಗೆರೆವರೆಗೂ ನಡೆಯುತ್ತಾ ಇದೆ. ಇರ್ಲಿ, ನಾವು ಯಾವುದೇ ಕಂಪ್ನಿ, ನಾನು ನೋಡ್ದಂಗೆ ದಯಾನಂದ್ ಸರ್ ಸಾಕು, ನಾವು ಕಂಪ್ನಿ ಇಲ್ಲ ಸರ್ ಅಲ್ಲ. It is what I feel it is. ಜನರಲ್ ಆಗಿತ್ತು. ಶಿ ಟೇಕ್ ಇಟ್ ಆಸ್ an example only. Yes. It was only an example. Example. Correct. I agree. Yeah. So summary is, yes, we may need some external inputs at certain scenarios. We are not denying it. But ಅಲ್ಲ, ಯೂಸ್ ಮಾಡಿರೋರು ಅವ್ರ ಇನ್ಪುಟ್ಸ್ ಕೊಟ್ರೆ that should not be a regular practice. Let us try to strengthen our soil with the natural resources. ಅಷ್ಟೇ. ಹೌದು. A question for Dayanand. Excuse me, sir. A question for Dayanand. I have 3 or 4 sapota plants in my farm. What is the best manure I can give it to them? Will mulching be enough for it? ಹಸಿರಲ್ಲೇ ಗೊಬ್ಬರ ಸಾಕು. ಅಷ್ಟೇ ಸಾಕ ಸರ್? ಸಾಕು, ಬೇಕಾದಷ್ಟು ಆಯ್ತು. ಯು ಕ್ಯಾನ್ ಇದು ನಮ್ಮ ಎಣ್ಣೆ ಹಿಂಡಿ ದ್ರಾವಣ ಬೀಜ ಹಿಂಡಿ ದ್ರಾವಣ ಮಾಡ್ತೀವಲ್ಲ, I feel that is the best to do. I am regularly doing it. Okay. ನಾನು ತುಂಬಾ ಈಗ 1,000 ಅಡಿಕೆ ಸಸಿ ಬೇರೆ ಹಾಕ್ಬಿಟ್ಟಿದ್ದೀನಿ. ನಾನು ಆಲ್ಮೋಸ್ಟ್ 3 weeks ಒಂದ್ಸತಿ ಮಾಡಿಸ್ತಾನೆ ಇದ್ದೀನಿ. ಸೊ ದಯವಿಟ್ಟು ಮಲ್ಚಿಂಗ್ ಮಾಡಿ ಇದು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ.
Okay, okay, thank you. Okay, ನನ್ನ okay. ಹತ್ರ ಹೋಗ್ಬಿಡಿದ ಗಿಡ ಎಲ್ಲ ರಿವೈವ್ ಆಗ್ಬಿಟ್ಟಿದೆ. ಅದು ದಟ್ ಈಸ್ ವಾಟ್ ನನಗೆ ಖುಷಿ ಆಗುತ್ತೆ. ನನ್ ಖುಷಿ ಆಗತ್ತೆ ಅದ್ ನೋಡಕ್ಕೆ ಈಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ಈ ಥರ ಎಕ್ಸ್ಪೀರಿಯನ್ಸ್ಗಳು ಅಲ್ಲ ಮಂಜುನಾಥ್ ಸರ್ಗೆ ನಂತ ವೆರಿ ಮಚ್ ಥ್ಯಾಂಕ್ ಯು. ಇಟ್ಸ್ ಓಕೆ ಸರ್, ವಿ ಲೆಟ್ ಅಸ್ ಲರ್ನ್ ಟುಗೆದರ್. ತುಂಬಾ ಪ್ಲೀಸ್ ಹೇಳಿ, ಇನ್ನೇನಾರು ಹೊಸ ಮಾಹಿತಿಗಳು ತಿಳ್ಕೊಂಡ್ರಾ, ಹೇಳೋದಿದೆಯಾ? ಎಸ್ ಸರ್, ಪ್ಲೀಸ್ ಶೇರ್ ಯುವರ್. ಅದೇ ತಾವು ಹೇಳ್ದಂಗೆ ಸರ್. ಸರ್ ನಮಸ್ತೆ ಸರ್ ಎಲ್ಲರಿಗೂ. ತಾವು ಹೇಳ್ದಂಗೆ ನಾವೆಲ್ಲ PUC ಅಲ್ಲಿ ಓದ್ತಾ ಇರೋರು, ಅದು ವಯಸ್ಸು ಬೇಡ. ಆದರೂ ನಮಗೆ ಯಾರು ಡಾಕ್ಟ್ರ್ ಏನು ಬೇಕಾಗಿಲ್ಲ, ಕೃಷಿ ಮಾಸ್ಟ್ರೇ ಸಾಕು. ಆಮೇಲೆ ನಮ್ಮ ಕೃಷಿ ಮಾಸ್ಟ್ರು ಏನು ಮಾಡ್ತಾ ಇದ್ದಾರೆ ನಮ್ಮನ್ನೆಲ್ಲ ಅಂದರೆ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ. ಏನಾದರೂ ಅವ್ರು ಹೇಳ್ತಾರೆ, ಆಮೇಲೆ ಅದನ್ನ ನೀವೇ ಅಬ್ಸರ್ವ್ ಮಾಡಿ, ನಿತ್ಯ ಪರಿಶೀಲನೆ ಮಾಡಿ, ಮುಚ್ಚಿಗೆ ಹಾಕಿದ್ರೆ ಏನಾಗುತ್ತೆ, ಇನ್ನೊಂದು ಹಿಂಡಿ ದ್ರಾವಣ ಹಾಕಿದ್ರೆ ಏನು ಬದಲಾವಣೆ ಆಗುತ್ತೆ ನಮಗೆ ಬಿಟ್ಟಿರ್ತಾರೆ. ನೀವು ಕೃಷಿ ಮಾಸ್ಟ್ರು, ನಾವು ವಿಜ್ಞಾನಿಗಳಾಗ್ತಾ ಇದೀವಿ ರೈತರೆಲ್ಲ ಅಂತ ಅನ್ಬೋದು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಸರ್. ಯು. ವಿಜ್ಞಾನಿ KVK ನಲ್ಲಿ ಕೂತಿರೋ ಎಕ್ಸ್ಪರ್ಟ್ಸ್ಗಳದ್ದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕೇಳಿ. ನಾನ್ ಮೊನ್ನೆ KVK ತಿಪ್ಟೂರ್ ಹತ್ರ ಹೋಗಿದ್ದೆ ಗಿಡ ನೋಡೋಣ ಅಂತ. ನಾನು ಈ ತರ ನಿಂಬೆ ಗಿಡಗಳು ಹೋಗ್ಬಿಡಿದೆ ಅಂತ ಏನು ಫಂಗಿಸೈಡ್ ಅಂತ ಹೇಳಿಲ್ಲ ನನಗೆ. ಫಂಗಿಸೈಡ್ ಹಾಕಿ ಅಂತ. ಆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರರ್ ಹೆಸರು ಹೇಳ್ತಾರೆ, ಸಾಫ್ ಹಾಕಿ ಅಂತ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ವೇ ದೇ ಆರ್ ಸೈಂಟಿಸ್ಟ್ ಅಂತ. ಬ್ರ್ಯಾಂಡ್ ಹೆಸರು ಯಾಕೆ ಹೇಳ್ಬೇಕು? ದೇ ಶುಡ್ ಸೇ ಫಂಗಿಸೈಡ್ ಹಾಕಿ ಅಂತ. ಸಾಫ್ ಅಂದ್ರೆ ದಟ್ಸ್ ಫಂಗಿಸೈಡ್. ಅವ್ರು ಕೂಡ ಡಾಕ್ಟರ್ಗಳು ಸರ್, ಅವ್ರು ಕೂಡ ಡಾಕ್ಟರ್ಗಳ ತರ. ಅಲ್ಲ ಪ್ರಾಡಕ್ಟ್ ಹೆಸರು ಹೇಳ್ತಾರ. ಇದು ಮೆಡಿಸಿನ್, ಇದು ಬ್ರಾಂಡೆಡ್ ಮೆಡಿಸಿನ್ ಬರೀತಾರೆ, ಜನರಿಗೆ ಕೇಳಲ್ಲ ಸರ್ ಅವರು. ಆ ತರ ಆಗೋಗ್ಬಿಟ್ಟು ನಾನು 4-5 ಅಂಗಡಿ ಹುಡುಕಿದ್ರೆ ಎಲ್ಲ ಅದೇ ಸಾಫ್ ಅಲ್ಲೇ. ದಟ್ ಇಸ್ ಅ ಫಂಗಿಸೈಡ್. ಬೀಯಿಂಗ್ ಎನ್ ಎಂಜಿನಿಯರ್, ನಾನು ಐ ಕ್ಯಾನ್ ರೆಕಗ್ನೈಸ್ ದ ನೇಮ್ ಆಫ್ ದಿ ಪ್ರಾಡಕ್ಟ್. ಅವರು ಬ್ರ್ಯಾಂಡ್ ಆಫ್ ದಿ ಪ್ರಾಡಕ್ಟ್ ಹೇಳ್ತಾರೆ ನಿಮ್ಗೆ. ಇವಾಗ ಯಾರನ್ನು ಫಾಲೋ ಮಾಡ್ತೀರಾ? ಅವರು MSc AG ಮಾಡಿರೋರು, PhD AG ಮಾಡಿರೋರು, ಹಾರ್ಟಿಕಲ್ಚರ್ ಮಾಡಿರೋರು, ಏನ್ ಹೇಳ್ತೀರಾ? ಇದೊಂಥರ ಐ ಫೀಲ್ ಅಶೇಮ್ ಆಫ್ ದ ಮೈಸೂರು. ಅವನು ಎಲ್ಲದಕ್ಕಿಂತ ಆಚೆಗೆ ಅಲ್ಲಿ ಕೂತಿದ್ ಮನುಷ್ಯ ಈಸ್ ಫ್ರಮ್ ಸಿರಾ, ಕಳ್ಳಂಬೆಳದವರು, ನಮ್ಮ ಹಿರಿಯೂರ್ನವರು. ಸಾರಿ, ನಮ್ಮ ಭಾವನ್ಗೆ ಬಹಳ ಕ್ಲೋಸ್ ಫ್ರೆಂಡ್. ನಮ್ಮ ಭಾವ, ಮೈ ಬ್ರದರ್ ಇನ್ ಲಾ ವಾಸ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಫಾರ್ ಪೌಲ್ಟ್ರಿ ಸೈನ್ಸ್ UAS ಅಲ್ಲಿ. ಅವ್ರ ಶಿಷ್ಯರು ಇವರೆಲ್ಲ. ಇವ್ರುಗಳೇ ಸರಿಯಾಗಿ ನಾವು ಗೊತ್ತಿದ್ದು ನಮಗೆ ಸರಿಯಾಗಿ ಮಾಹಿತಿ ಕೊಡಲ್ಲ. ಇನ್ ಬೇರೆಯವ್ರು ಹೋದ್ರೆ ಅವ್ರ ಕತೆ ಏನು ಪಾಪ. ಟ್ರೂ ಸರ್, ಟ್ರೂ. ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂದ್ರೆ ಸರ್, ನೀವ್ ಹೇಳೋದು ಕರೆಕ್ಟೇ. ಎಜುಕೇಟೆಡ್ ಪೀಪಲ್ಗೆ ಈ ತರ ಪ್ರಶ್ನೆ ಬರುತ್ತೆ. ನೀವ್ ಹೇಳ್ತಿರೋದು 100% ಕರೆಕ್ಟ್. ಏನಪ್ಪಾ ಇವರು ಜನರಿಕ್ ಆಗಿ ಏನ್ ಮೆಡಿಸಿನ್ ಇದೆ, ಕಾರ್ಬನ್ DGM ಇದೆಯಾ, M45 ಇದೆಯಾ ಅಂತ ಹೇಳ್ಬೇಕಲ್ಲ ಅಂತ ನೀವು ಅನ್ಕೊಂತೀರಾ. ಬಟ್ ನೀವು ವಿಲೇಜ್ ಸೈಡ್ ನಲ್ಲಿ ಹೋದ್ರೆ ಅವ್ರು ಕೇಳೋದು, ದೇ ವಿಲ್ ಓನ್ಲಿ ಆಸ್ಕ್ ನೇಮ್ ಆಫ್ ದ ಪ್ರಾಡಕ್ಟ್. ಅವ್ರ ಒಳಗ್ ಏನಿದೆ ಅಂತ ಯಾರು ಕೇಳಲ್ಲ ಸರ್. ಕರೆಕ್ಟ್. ಇನ್ನೊಂದೇನ್ ಗೊತ್ತಾ ಸರ್, ನೀವು ಎಜುಕೇಟೆಡ್ ಆಗಿ ಯು ಸಿ ಇನ್ ಒನ್ ವೇ, ಅನ್ಎಜುಕೇಟೆಡ್ ಸಿ ಇನ್ ಅದರ್ ವೇ. ಸರ್, ದಟ್ ಈಸ್ ವೇರ್ ಇಟ್ ಇಸ್ ಮೋರ್. ನೀಡ್ ನಾಟ್ ಬ್ಲೇಮ್ ಎನಿಬಡಿ. ಇಲ್ಲ, ಯು ಸಿ ದೇರ್ ಇಸ್ ಒನ್ ಮೋರ್ ಡಿಫಿಕಲ್ಟಿ ದೇರ್. ನೀವು ಸಾಫ್ ಅನ್ನೋ ಪ್ರಾಡಕ್ಟ್, ಐ ಮೀನ್ ಬ್ರ್ಯಾಂಡ್, ದೇ ಹ್ಯಾವ್ ಮಲ್ಟಿಪಲ್ ಪ್ರಾಡಕ್ಟ್. ಅವ್ನು ಯಾವ್ದೋ ಕೊಟ್ಬಿಟ್ಟ, ಏನ್ ಮಾಡ್ತೀರಾ ನೀವು? ಫಂಗಿಸೈಡ್ ಕೊಡೋದು ಬಂದು ಬೇರೆ ಏನೋ ಕೊಟ್ಟ, ಅದೇ ಬ್ರ್ಯಾಂಡ್, ಏನ್ ಮಾಡ್ತೀರಾ? ಓದಿಲ್ದಿರೋ ಏನ್ ಮಾಡ್ತಾರೆ ಸರ್? ಸಾಫ್ ಅಂತಂದ್ರೆ ಇರೋದೇ ಎಕ್ಸ್ಕ್ಲೂಸಿವ್ಲಿ ಕಾರ್ಬನ್ DGM ವಿತ್ M45 ಮಿಕ್ಸ್ ಸರ್. ಅದು ಬೇರೆ ಇಲ್ಲ. ಅದು ಇರ್ಬೋದು. ಓದಿಲ್ದಿರೋರ್ ಕತೆ ಏನು ಪಾಪ? ರೈತರ ಕತೆ ಏನು? ಏನೋ ಕೊಟ್ಬಿಟ್ಟು ಅವನೇನೋ ಹಾಕಿ ಇನ್ನೇನೋ ಬೆಳೆ ಎಲ್ಲ ಹೋಗ್ಬಿಟ್ರೆ ಏನ್ ಮಾಡೋದು? ಇವ್ರು ತಂದು ಕೊಡ್ತಾರ? ಇಲ್ಲ ಇವ್ರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಯಾರು ತಗೊಳಲ್ಲ. ಕರೆಕ್ಟ್ ಆಗಿ ಹೇಳ್ಬೇಕು, ಇಲ್ಲ ಬರ್ಕೊಡ್ಬೇಕು. ಫಂಗಿಸೈಡ್, ಸಾಫ್ ಫಂಗಿಸೈಡ್ ತಗೊಳ್ಳಿ ಅಂತ ಯಾವುದೂ ಇಲ್ಲ. It's okay, sir. ಅಲ್ಲ, ಐ ಆಮ್ ಟೆಲ್ಲಿಂಗ್ ಯು. Dharan sir, we have already discussed this in our early episodes.
how the chemical farming is blindfolding This is on farmers, and we are asked to manage with the blindfolding status. ತುಂಬಾ ಮಿಸ್ಲೀಡ್ ಮಾಡ್ತಾರೆ. ಅದೇ ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಬಿಡ್ತಾರೆ ಸರ್. ಇರಲಿ ಬಿಡಿ, ನಾವು ಆ ದಾರಿ ತಗೊಂಡಿಲ್ಲ. ರಾಸಾಯನಿಕ ಕೃಷಿ ನಮಗೆ ಬೇಡ. ನಾವೀಗ ನೈಸರ್ಗಿಕ ಕೃಷಿ ಮುಂದಿನ ಹಾದಿಲಿದ್ದೀವಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಏನು ಅನುಭವಗಳಿದೆ ಅದನ್ನು ಮಾತಾಡ್ತಾ ಹೋಗೋಣ, ಹೇಳ್ತಾ ಹೋಗೋಣ. ಹೇಳಿ. ಸೊ ಈಗ ಡಿಸೆಂಬರ್ 10ನೇ ತಾರೀಕು ಚಳಿಗಾಲದಲ್ಲಿದ್ದೀವಿ. ಹೇಗನ್ನಿಸ್ತು ಇವತ್ತು ಬೆಳಗ್ಗೆ ಅಥವಾ ನೆನ್ನೆ ಮೊನ್ನೆ ನಿಮ್ಮ ತೋಟದಲ್ಲಿ ಹಿಮ ಬಿದ್ದಿತ್ತ? ಗಿಡ ಏನಂತಿತ್ತು? ಯಾವ್ದಾರು ಹೊಸ ಹುಳುಗಳು ಗುರುತಿಸಿದ್ರ? ಇಲ್ಲ ಸರ್, ನಾನು ಚೆನ್ನೈಗೆ ಹೋಗಿದ್ದೆ, ನಾನೇನು ನೋಡಿಲ್ಲ. ಅಲ್ಲಲ್ಲ, 2 ದಿನ ಚೆನ್ನೈ. ಇನ್ ಜನರಲ್ ಎನಿಬಡಿ ಕ್ಯಾನ್ ಆನ್ಸರ್. ನಾನು ನಾಳೆ ಬೆಳಿಗ್ಗೆ ಹೋದ್ರೆ ಹೇಳ್ತೀನಿ ಸರ್. ನಮ್ಗಾದ್ರೆ ಈ ಮಂಜು ಬೀಳೋದು ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್. ನಾನ್ ತಿರುಮಲ ಪ್ರಸಾದ್ ಸರ್, ಬಳ್ಳಾರಿಯಿಂದ. ಮಂಜು ಬೀಳಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈ ಮಂಜು ಬಿದ್ದಾಗ ಮಂಗು ರೋಗ ಅಂತ ಬರುತ್ತೆ. ಅದಕ್ಕೆ ನಾನು ಬೀಳ್ತಾ ಇದ್ದೀನಿ. ನಮ್ಗೆ ನ್ಯಾಚುರಲ್ ಆಗಿ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ನಾವು ಇದು ಕೆಮಿಕಲ್ ಅವಲಂಬನೆ ಬಿಟ್ರೆ ಬೇರೆ ಏನು ಆಪ್ಷನ್ ಇಲ್ಲ. ಯಾವಾಗ ಮಂಜು ಬಂದು ಕಾಯಿ ಮೇಲೆ ಕೂರ್ತದೋ ಅದ್ರ ಫಂಗಸ್ ಫಾರ್ಮೇಶನ್ ಆಗ್ಬಿಟ್ಟು ಒಂದು ಸಿಟ್ರಸ್ ಮೆಲೋನಿ ಅಂತ ಒಂದು ರೋಗ ಬರುತ್ತೆ. ಆಮೇಲೆ ಅಕ್ಯಾರಸೈಡ್ಸ್ ನಲ್ಲಿ ಅಂತ ಸಣ್ಣ ಸಣ್ಣ ಹುಳಗಳು, ಅವು ಕಣ್ಣಿಗೆ ಕಾಣಿಸೋ ಅಷ್ಟು ಹುಳಗಳು ಅದ್ರ ಮೇಲೆ ಹಾರಾಡ್ಬಿಟ್ರೆ ಓಡಾಡಿದ ಕಡೆ ಎಲ್ಲ ಲೈನ್ ಬೀಳುತ್ತೆ ನನ್ನ ಮಾತು, ನಿಂಬೆ ಮತ್ತೆ ಮೋಸಂಬಿ ಮೇಲೆ. ಸೊ ಇವಾಗ ಇದು ಒಳ್ಳೆ ಸೀಸನ್ ಸರ್. ಇದು ನಮಗೆ ರೋಗ ಬರೋದಕ್ಕೆ, ನಮ್ಗೆ ಗಿಡಗಳಿಗೆ ಕಾಯಿಗಳನ್ನ ಹಾಳು ಮಾಡೋದಕ್ಕೆ ಒಳ್ಳೆ ಸೀಸನ್ ಇದು. ಇವಾಗ ಈ ಒಂದು ಚಾಲೆಂಜ್ ನಾವು ಓವರ್ಕಮ್ ಆಯ್ತು ಅಂತಂದ್ರೆ ನ್ಯಾಚುರಲ್ ಫಾರ್ಮಿಂಗ್ 100% ಮಾಡಬಹುದು. ಈ ಒಂದು ಪ್ರಾಬ್ಲಮ್ನಾಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಸರ್. ಖಂಡಿತ ಸರ್. ಇದು ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳ್ತೀವಿ, ವಿಂಟರಲ್ಲಿ ಇದ್ದೀವಿ. ಸೊ ಈಗ ಆಗ್ತಕ್ಕಂಥ ಹವಾಮಾನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಸಾಕಷ್ಟು ಪ್ರಭಾವ ಬೀರುತ್ತೆ. ಹಾಗಾಗಿ ನಮ್ಮ ಸಸ್ಯಗಳ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಅದೇ ಒಂದು ಸರಿ ಇದು ನಾವು ಪ್ರಕೃತಿ ಜೊತೆ ಕೈ ಜೋಡಿಸ್ಕೊತಾ ಹೋಗಬೇಕು. ಮಣ್ಣು ಆರೋಗ್ಯವಾಗಿರಬೇಕು ಆದಷ್ಟು. ಸೊ ಮಣ್ಣು ಆರೋಗ್ಯವಾಗಿದ್ದರೆ ನಮ್ಮ ಗಿಡ ಆರೋಗ್ಯವಾಗಿರುತ್ತೆ. ಹಾಗಾಗಿ ಇನ್ನು ಕೆಲವು ಪ್ರಿವೆನ್ಟಿವ್ ಮೆಜರ್ ನಾವು ಹೇಳ್ತೀವಲ್ಲ, ಈ ರೀತಿ ಮುಂಜಾಗ್ರತೆ ಕ್ರಮವಾಗಿ ಏನಾದ್ರು ತಗೊಳ್ಳೋವಾಗಿದ್ದರೆ ಅದನ್ನು ನಾವು ಮಾಡ್ಬೋದು. ಉದಾಹರಣೆಗೆ ಬೇವಿನ ಎಣ್ಣೆ ಸ್ಪ್ರೇ ಮಾಡ್ಬೋದು, ಅಥವಾ ಡೈಲ್ಯೂಟೆಡ್ ಕವ್ ಯೂರಿನ್, ಹಸುವಿನ ಗಂಜಲವನ್ನು ಡೈಲ್ಯೂಟ್ ಮಾಡಿ ಯೂಸ್ ಮಾಡ್ಬೋದು, ಅಥವಾ ಅರಿಶಿನ ಮೆಣಸಿನ್ಕಾಯಿ ಯೂಸ್, ಈ ಥರ ಏನಾದ್ರು ಒಂದು ಪ್ರಿಕಾಷನ್ ತಗೊಂಡು ನಮ್ಮ ಗಿಡಗಳಿಗೆ ಸ್ವಲ್ಪ ರಕ್ಷಣೆಗೆ ಮುನ್ನೆಚ್ಚರಿಕೆ ಕ್ರಮ ಮಾಡಬಹುದಾ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ. ಯಾರಾದರೂ ಆ ಥರ ಅನುಭವಗಳಿದ್ದರೆ ಹೇಳಿ. ಮುನ್ನೆಚ್ಚರಿಕೆ ತಗೊಂಡು ಬಚಾವಾಗಿದ್ದರೆ ಅಥವಾ ರೋಗ ಬಾಧೆಗಳನ್ನು ಕಮ್ಮಿ ಮಾಡಿಕೊಂಡಿದ್ರೆ. ಯಾವುದೇ ಬೆಳೆ ಆಗ್ಬೋದು ನಿಮ್ಮ ಕೃಷಿ ಭೂಮಿಯ ಬೆಳೆಗಳಲ್ಲಿ. ಸರ್, ಇವಾಗ ಮಂಜು ಬಿದ್ದಾಗ ಗಿಡಕ್ಕೆ ನೀರಾಗತ್ತಲ್ವ ಸರ್? ಅಂದ್ರೆ ನಾವು ಈ ಟೈಮಲ್ಲಿ ಗಿಡಕ್ಕೆ ನೀರ್ ಕೊಡೋದು ಅವಾಯ್ಡ್ ಮಾಡ್ಬೇಕಾ ಅಥವಾ ಯಾವ ತರ ಸರ್? ನೀರ್ ಬಿಡಬೇಕಾಗತ್ತಾ? ಇದು ಒಳ್ಳೆ ಪ್ರಶ್ನೆ. ಯಾವುದೋ ಪುಸ್ತಕದಲ್ಲಿ ಇದು ಬರೆದಿದೆ. ಆ್ಯಕ್ಚುಲಿ ನಮ್ಮ ತೇವಾಂಶ ತೇವಾಂಶ ನಿರ್ವಹಣೆ ಮಾಡ್ತೀವಲ್ಲ, ತೇವಾಂಶ ನಿರ್ವಹಣೆ ಮಾಡೋದು ಅಥವಾ ನೀರು ಬಿಡೋದು ಅಂತ ಹೇಳ್ತೀವಿ. ಇದು ಈ ಚಳಿಗಾಲದಲ್ಲೇ ನವೆಂಬರ್ ಡಿಸೆಂಬರ್ನಲ್ಲೇ ನಮಗೆ ಜಾಸ್ತಿ ಬೇಕು. ಯಾಕೆಂದರೆ ಈ ಟೈಮಲ್ಲಿ ಏನಾಗುತ್ತೆ, ನಮ್ಮ ಮಣ್ಣಿಲಿರ್ತಕ್ಕಂಥ ತೇವಾಂಶ ಆವಿಯಾಗಿ ಹೋಗ್ತಾ ಇರುತ್ತೆ. ಸೊ ನಾವೆಷ್ಟೇ ನೀರು ಬಿಟ್ಟಿದ್ರು ಮತ್ತೆ ಬೆಳಗ್ಗೆ ಎಲ್ಲ ಮಂಜಾಗಿ ಹಿಮವಾಗಿ ಮತ್ತೆ ಆಕಾಶಕ್ಕೆ ಹೋಗ್ತಾ ಇರುತ್ತೆ. ಹಾಗೆ ಬೇಗ ನಮ್ಮ ಮಣ್ಣು ತೇವಾಂಶವನ್ನು ಕಳ್ಕೊಳ್ಳುತ್ತೆ. ಯಾರು ಮುಚ್ಚಿಗೆ ಮಾಡಿಲ್ವೋ, ಉಳುಮೆ ಮಾಡಿರ್ತೀವೋ ಅಲ್ಲಿ ಬೇಗ ಹೋಗುತ್ತೆ. ಮುಚ್ಚಿಗೆ ಮಾಡಿದ್ರೆ ಸ್ವಲ್ಪ ಬಚಾವಾಗಿರುತ್ತೆ. ಹಾಗಾಗಿ ಆ ಪುಸ್ತಕದಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು ಬೇಸಿಗೆ ಕಾಲದಲ್ಲಿ ನೀರು ಕಮ್ಮಿ ಕೊಡಿ, ಏನೂ ಆಗಲ್ಲ. ಯಾಕೆಂದರೆ ಎವಾಪ್ರೇಷನ್ ಆಗಿರಲ್ಲ, ನ್ಯಾಚುರಲ್ ಎವಾಪ್ರೇಷನ್ನು. ಈ ಟೈಮಲ್ಲಿ ಸೆಪ್ಟೆಂಬರ್ 15ರಿಂದ ಡಿಸೆಂಬರ್ 15 ಅಥವಾ ಜನವರಿ 10ರವರೆಗೆ ಈ ಸಮಯದಲ್ಲಿ ಕೆಪಿಲರಿ ಫೋರ್ಸ್ ಆ್ಯಕ್ಷನ್ ಅಂತ ಹೇಳ್ತಾರೆ. ಸೊ ಭೂಮಿಯಿಂದ ನೀರು ವಾತಾವರಣಕ್ಕೆ ಹೋಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ನೀವು ತೇವಾಂಶ ಕಾಪಾಡೋದು ನಿಮ್ಮ ಜವಾಬ್ದಾರಿ ಆಗುತ್ತೆ ಅಂತ ಹೇಳ್ತಾರೆ. ಈ ಸಮಯದಲ್ಲೇ ನಮ್ಮ ನೀರಿನ ಅವಲಂಬನೆ ಜಾಸ್ತಿ ಇರುತ್ತೆ ಗಿಡಗಳಿಗೆ ಅಂತ. ಓಕೆ ಸರ್, ಥ್ಯಾಂಕ್ ಯು. ನಾವು ಗಮನಿಸ್ತೀವಿ, ನಮ್ಮ ಬಾಳೆ ಎಲೆ ಮೇಲೆ ಸಾಕಷ್ಟು ಹನಿ ಬಿದ್ದಿರುತ್ತೆ. ಇಷ್ಟೊಂದು ಹಿಮ ಬಿದ್ದಿದೆಯಲ್ಲಪ್ಪ, ಇವಾಗೇನು ನೀರು ಬೇಡವೇನೋ ಅಂತ ಅಂದ್ಕೊಂಡಿರ್ತೀವಿ. ಬೆಳಗ್ಗೆ 7 ಗಂಟೆ ಟೈಮಲ್ಲಿ ಗಿಡ ನೋಡಿದಾಗ, ಮಧ್ಯಾಹ್ನ 12:30 1 ಗಂಟೆ ಟೈಮಲ್ಲಿ ನೋಡಿ ಎಲ್ಲ ಮತ್ತೆ ಸುಟ್ಟಂಗೆ ಸೊರಗದಂಗೆ ಆಗಿರುತ್ತೆ. ಬುಡದಲ್ಲಿ ತೇವಾಂಶ ಕಮ್ಮಿ ಆಗಿರುತ್ತೆ, ಮುಚ್ಚಿಗೆ ಮಾಡಿಲ್ಲದೆ ಇರೋ ಜಾಗಗಳಲ್ಲಿ. ಹಾಗಾಗಿ ಈ ಸಮಯದಲ್ಲಿ ಚಳಿಗಾಲದಲ್ಲಿ
ನಾವು ನೀರು ಕೊಡ್ತಾ ಬರೋಣ. ಕಡಿಮೆ ನೀರಿರೋರು, ಜಾಸ್ತಿ ಕೃಷಿ ಪ್ರದೇಶ ಇರೋರು ನಂತರ 15 ನಿಮಿಷ 20 ನಿಮಿಷಕ್ಕೆ ಶಿಫ್ಟ್ ಮಾಡ್ತಾ ಬಂದುಬಿಡಿ. ನೀರು ಎಷ್ಟು ಕೊಡ್ತೀವಿ ಅನ್ನೋದಕ್ಕಿಂತ ನೀರು ಕೊಟ್ಟಿದ್ದೀವಿ ಅಂತ ಅಂದಾದರೆ ಸಾಕಾಗುತ್ತೆ, ಅದು ಮ್ಯಾನೇಜ್ ಮಾಡ್ಕೊಳ್ಳುತ್ತೆ. So Gopal Krishna sir's question is, because there is a mist or a moist this one available in this period, that is winter, is that enough? That itself will feed the moisture required for the plants and to the soil. Actually, the scientific explanation is, during this winter, that is November and December, due to capillary force action, the moisture of the soil is getting evaporated. So the soil dries out very quickly. Hence, the plants needs more water. That means one has to keep on moistening the soil. So the frequency of irrigation has to be more in the winter period than the summer months. In the summer months, there is no such capillary action or the natural evaporation. So let us focus on our watering, that is the moisture management, much frequently in these winter months. Yes sir. ನಮಸ್ಕಾರ ಸರ್, ಮಂಜುನಾಥ್ ಸರ್. ಹೇಳಿ. ಹಲೋ ಹೇಳಿ. ಸರ್, ನನ್ನ ಹೆಸರು ಯೋಗೀಶ್ ಅಂತ, ತುಮಕೂರಿಂದ. ಹೇಳಿ. ತುಮಕೂರಿಂದ ಯೋಗೀಶ್ ಅಂತ. ಹೇಳಿ. ನಂದು 1 ಎಕರೆ ಇದೆ ಸರ್, ಅಡಿಕೆ ಗಿಡ ಇಕ್ಕಿದ್ದೀನಿ. 5 ಮಂತ್ಸ್ ಆಯ್ತು ಇಕ್ಕಿ. ಅಂದ್ರೆ ನಮ್ದು ಮಾಮೂಲಿ ಭೂಮಿ ಅಲ್ಲ ಸರ್, ಚೋಳ ಗದ್ದೆ, ಇದು ಮಾಮೂಲಿ ಭತ್ತದ ಗದ್ದೆ ಅಂತಾರಲ್ಲ ಆ ತರ ಇರೋದು. ನಾವು ಮಣ್ಣು ನೋಡಿಸ್ಬಿಟ್ಟು ಇಕ್ಕಿರೋದು. ಅಲ್ಲ ಒಂದು 6-7 ತಿಂಗಳು ವರ್ಷದ ಮುಂಚೆನೆ. ನಾನು ಒಂದು 5 ತಿಂಗಳು ಇಲ್ಲಿ ಸೇರಕ್ಕಿಂತ ಮುಂಚೆನೆ ಒಂದು ಪೈಪ್ ಲೈನ್ ಎಲ್ಲ ನಾನು ಡ್ರಿಪ್ಗೆಲ್ಲ ಮಾಡ್ಬಿಟ್ಟಿದ್ದೆ. ಹಂಗಾಗಿ ಈಗ ಡ್ರಿಪ್ ಇನ್ನ ಸ್ಪ್ರಿಂಕ್ಲರ್ಗೆ ಹೋಗಿಲ್ಲ, ನೆಕ್ಸ್ಟ್ ವರ್ಷದಲ್ಲಿ ಮಾಡ್ಸೋಣ ಅಂತ ಇದ್ದೀನಿ. ಆಮೇಲೆ ನಾನು ಗಿಡನೆಲ್ಲ ಒಂದು 8 ತಿಂಗಳು ಇದ್ದಾಗ ಸಣ್ಣ ಸಸಿನ ತಮ್ಮಂದು ಹಾಕಿದ್ದೆ ಸರ್, ಅಡಿಕೆ ಗಿಡನ. ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಕೊರಗಿತ್ತು. ಈಗ ಆಮೇಲೆ ನೀವು ಹೇಳ್ದಂಗೆ ನಾನು ಒಂದು EMM ಅನ್ನು 2 ಸತಿ ಇಲ್ಲ 3 ಸತಿ ಕೊಟ್ಟಿದ್ದೀನಿ. ಆಮೇಲೆ ಇಂಟಿ ದ್ರಾವಣ ಸ್ಟಾರ್ಟಿಂಗ್ ಅಲ್ಲಿ 1-2 ಸತಿ ಕೊಟ್ಟಿದ್ದೆ. ತಿರ್ಗಿ ಮಳೆಗಾಲ ಆದ್ಮೇಲೆ ಕೊಡಕ್ಕಾಗಲಿಲ್ಲ. ತಿರ್ಗಾ ಈಗ ನವೆಂಬರ್ ಇಂದ ಕಂಟಿನ್ಯೂಸ್ ಆಗಿ ಕೊಡ್ತಿದ್ದೀನಿ. ತಿಂಗಳಿಗೆ 2 ಸತಿ ಕೊಡ್ತಿದ್ದೀನಿ, 15 ದಿನಕ್ಕೆ ಒಂದ್ಸತಿ 15 ದಿನಕ್ಕೆ ಒಂದ್ಸತಿ ಆ ತರ ಮಾಡಿ. ಬಟ್ ಅದೇ ಸರ್, ಸುತ್ತಲೂ ಆಮೇಲೆ ಬುಡಕ್ಕೆ ಇದಕ್ಕೆ ಅದೇ ಉಳ್ಳಿ ಅಳ್ಸೋ ಇದು ಮಾಮೂಲಿ ಡಯಾಂಚ ಇವನ್ನೆಲ್ಲ ಸುತ್ತಲೂ ಹಾಕ್ತಿದ್ದೀನಿ. ಒಳಗಡೆ ಹುಲ್ಲು ಬೆಳ್ಕೊಂಬಿಡುತ್ತೆ ಸರ್. ಅದಕ್ಕೆ ಈಗ ನಮ್ಗೆ ಏನಂದ್ರೆ ಕೆಮಿಕಲ್, ಇಲ್ಲಿ ಪಕ್ಕದಲ್ಲೆಲ್ಲ ಕೆಮಿಕಲ್ ಮಾಡೋದ್ರಿಂದ ಬುಡ ಬಿಡಿಸ್ಬೇಕು ಅಂತಾರೆ. ಇದ್ರ ಬಗ್ಗೆ ನಿಮ್ದು ಏನ್ ಸರ್ ಮಾಹಿತಿ? ಅಲ್ಲ, ಯಾವ ತರ ಹುಲ್ಲು ಬೆಳೆಯುತ್ತೆ? ನೀವು ಹಸಿರು ಗಿಡಕ್ಕೆ ಹಸಿರು ಬೆಳೆ ಮಾಡ್ತೀವಿ ಅಂದ್ರೆ ಮಾಮೂಲಿ ಸರ್, ಅದು ಬರಲಿ, ನಾನ್ ಸುತ್ತಲೂ ಮಾಡ್ತೀನಿ ಸರ್. ಒಳಗಡೆ ಗ್ರೀನ್ ಇದು ಹಸಿರು ಹುಲ್ಲು ಸರ್, ನಮ್ ಕಡೆ ಒಂದು ಹುಲ್ಲು ಜಾಸ್ತಿ ಬೆಳೆಯುತ್ತೆ. ಬರ್ಲಿ. ಬಟ್ ಈಗ ಏನ್ ಹೇಳ್ತಾರೆ ಅದನ್ನ, ಈಗ ಈ ಕೆಮಿಕಲ್ ಅಲ್ಲಿ ಮಾಡ್ತಾರಲ್ಲ ಸರ್, ಮಾಮೂಲಿ ಬುಡ ಬಿಡಿಸೋದು ಅಂದ್ರೆ ಪೂರ್ತಿ ಎಲ್ಲ ಕೊಚ್ಬಿಟ್ಟು ಸುತ್ತು ಬುಡ ಪೂರ್ತಿ ಸುತ್ತು ಬಿಡಿಸ್ಬಿಟ್ಬಿಟ್ಟು ಇದನ್ನ ಹಾಕ್ರಿ ಅಂತ ಹೇಳ್ತಾರಲ್ಲ ಸರ್. ಹೌದು. ಅದು ಏನ್ ಮಾಡ್ಬೇಕು ಅಂತ ನನ್ಗೊಂದ್ ಸ್ವಲ್ಪ ಐಡಿಯಾ ಗೊತ್ತಾಗ್ತಿಲ್ಲ ಸರ್. ಈಗ ಅದನ್ನ ಮಾಡೋಣ ಇದನ್ನ ಮಾಡಿದೀನಿ. ಈ ಮಣ್ಣು ಒಳಗಡೆ ಇರೋ ಹುಲ್ ಬಿಡಿಸ್ಬೇಕೋ ಬೇಡ ಅಂತ ಗೊತ್ತಾಗ್ತಿಲ್ಲ ಸರ್ ನನಗೆ. ಇಲ್ಲ, ಯಾವುದೇ ಗಿಡವನ್ನ ಕಳೆ ಆಗ್ಬೋದು, ಹುಲ್ಲಾಗ್ಬೋದು, ಬೇರೆ ಸಮೇತ ತೆಗಿಬಾರ್ದು. ಹಾ ಸರ್. ಅಪ್ರೂಟ್ ಮಾಡಬಾರ್ದು, ಬೇರೆ ಸಮೇತ ತೆಗಿಬಾರ್ದು. ನಿಮ್ಮ ಬೆಳೆ ಸಸ್ಯಕ್ಕೆ ನೆರಳನ್ನ ಸೃಷ್ಟಿ ಮಾಡ್ತಾ ಇದೆ, ಗಾಳಿ ಆಡುವಿಕೆ ಕಮ್ಮಿ ಆಗ್ತಿದೆ, ಅದು ಡಾಮಿನೆಂಟ್ ಆಗಿದೆ ಅಂತ ಆದ್ರೆ ಅದನ್ನ ಸ್ವಲ್ಪ ನಿರ್ವಹಣೆ ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಮ ಬೆಳೆ ಸಸ್ಯ ಎತ್ತರವಾಗಿದ್ದು ಕಳೆ ಕಮ್ಮಿ ಎತ್ತರದಲ್ಲಿದ್ರೆ ಇದರಿಂದ ಯಾವುದೇ ತೊಂದರೆ ಇಲ್ಲ. ಪ್ರತಿ ಹುಲ್ಲು, ಪ್ರತಿ ಗಿಡನೂ ಸೂರ್ಯನ ಶಕ್ತಿಯನ್ನು ಹೀರ್ಕೊಂಡು ಆಹಾರ ತಯಾರು ಮಾಡಿ ತನ್ನ ಬೇರಿನಲ್ಲಿರೋ ಸೂಕ್ಷ್ಮಜೀವಿಗಳಿಗೆ ಕೊಡ್ತಾ ಇರುತ್ತೆ. ಎಷ್ಟು ಆ ಥರ ಸಸ್ಯಗಳು ನಮ್ಮ ಬೆಳೆ ಸಸ್ಯದ ಸುತ್ತಲೂ ಇತರ ಸಸ್ಯಗಳು ಎಷ್ಟಿರುತ್ತೋ ಅಷ್ಟು ನಮ್ಮಲ್ಲಿ ಹಾಗೆ ಬೆಳೆ ಸಸ್ಯದ ಬೇರು ವಲಯದಲ್ಲಿ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಚೆನ್ನಾಗಿರುತ್ತೆ. ಯಾವುದನ್ನು ಅಪ್ರೂವ್ ಮಾಡೋದು ಬೇಡ, ಬೇರೆ ಸಮೇತ ತೆಗಿಯೋದು ಬೇಡ, ನಿರ್ವಹಣೆ ಮಾಡಿ. ಅಂದರೆ ಗಾಳಿ ಆಗ್ತಾ ಇಲ್ಲ, ಕತ್ಲೆ ಜಾಸ್ತಿ ಆಗ್ತಾ ಇದೆ, ಬೆಳಕು ಹೋಗ್ತಾ ಇಲ್ಲ, ನನ್ನ ಬೆಳೆ ಸಸ್ಯ ಚಿಕ್ಕದು, ಈ ಹುಲ್ಲು ಮತ್ತು ಇತರ ಗಿಡಗಳು ಎತ್ತರ ಬೆಳೆದಿದೆ, ನಮ್ಮ ಹಸಿರು ಬೆಳೆ ಗಿಡಗಳು ಎತ್ತರ ಬೆಳೆದಿದೆ ಅಂತ ಅನಿಸಿದ್ರೆ ಅದನ್ನು ನಿರ್ವಹಣೆ ಮಾಡಿ, ಹೈಟ್ನ ಕಮ್ಮಿ ಮಾಡಿ, ಯಾವುದನ್ನು ಬೇರೆ ಸಮೇತ ತೆಗಿಬೇಡಿ, ಅಪ್ರೂಟ್ ಮಾಡಬೇಡಿ. ಅದೇ ಸರ್, ಈಗ ನೆಕ್ಸ್ಟ್ ಈಗ ಆಲೆ 15 days 20 days ಆಯ್ತು. ಈಗ ಡಯಾಂಚ್ ಎಲ್ಲ ಮೇಲ್ ಬರ್ತಾ ಐತೆ. ಲಾಸ್ಟ್ ಟೈಮ್ ಒಂದ್ಸತಿ ಹಾಕಿದೆ ಅದೇ ತರನೇ, ಕಟ್ ಮಾಡಿ ಹಾಕಿದ್ದೆ. ಈಗ ನೆಕ್ಸ್ಟ್ ಅದು ಹೈಟ್ ಬಂದಾದ್ಮೇಲೆ ಕಟ್ ಮಾಡ್ತೀವಲ್ಲ, ಅವಾಗ ಆ ಹುಲ್ಲೆಲ್ಲ ತೆಗೆದ್ಬಿಟ್ಟು ಇದನ್ನ ಮಲ್ಚಿಂಗ್ ಮಾಡೋಣ ಸರ್. ಅದು ತೆಗಿಯೋದೇನು ಬೇಡ, ಹುಲ್ ಮೇಲೆ ಮಲ್ಚ್ ಮಾಡಿ, ಏನು ತೊಂದರೆ ಇಲ್ಲ. ವಿಪರೀತ ಹುಲ್ ಹುಲ್ ಮೇಲೆ ಮಲ್ಚ್ ಮಾಡ್ಬೋದಾ? ಯಾಕೆ ಅದು ಮುಚ್ಚಿದಂಗೆ. ಹಾ ಸರ್.
ಯಾವಾಗ ನೀವು ಮುಚ್ಚಿಗೆ ಮಾಡ್ತೀರೋ ಡಯಂಚ ಅಥವಾ ಬೇರೆ ಯಾವುದಾದ್ರು ಸಸ್ಯ ತ್ಯಾಜ್ಯದಿಂದ, ಹಾಂ ಆವಾಗ ಹುಲ್ಲು ಅನ್ನೋ ಒಂದು ಏಕದಳ ಹಾಂ ಸರ್. ಏಕದಳ ಜಾತಿಯ ಗಿಡಕ್ಕೆ ನೆರಳಾಗ್ಬಿಡುತ್ತೆ, ಬಿಸಿಲು ಸಿಗಲ್ಲ. ಹಾಂ ಸರ್. ಆವಾಗ ಅದರದ್ದು ಬೆಳವಣಿಗೆ ಕುಂಠಿತವಾಗುತ್ತೆ. ಹಾಂ ಸರ್. ಕತ್ತರಿಸಿ ಮುಚ್ಚಿಗೆ ಮಾಡಿ. ಇಲ್ಲ ಅಲ್ಲ ಆ ಥರ ಏನಾಗಿತ್ತು ಗೊತ್ತಾಯ್ತು ಸರ್. ನೀವು ಹೇಳ್ತಿರೋದು ಗಿಡಕ್ಕಿನ್ನ ಹೈಟಿಗೆ ಹೋದಾಗ ನಿರಂತರ ಮಾಡಿ ಅಂತ ಅಷ್ಟೇ ಸರ್ ನೀವು ಹೇಳ್ತಿರೋದು ನೀವು. ನಿರ್ವಹಣೆ ಹಾ ಮ್ಯಾನೇಜ್ ಒಟ್ನಾಗೆ ಬೇರ್ ಸಮೇತ ತೆಗಿಬೇಡ್ರಿ ಅಂತ ಹೇಳ್ತಿರೋದು. ಖಂಡಿತ. ಈಗ ಮಾಮೂಲಿ ಇದು ಕೋಲ್ ಕೂದ್ಲಿ ತಗೊಂಡು ಪೂರ್ತಿ ಸುತ್ತಲೂ ಇದ್ ಮಾಡ್ತಾರಲ್ಲ ಸರ್, ಖಂಡಿತ. ಪಾತಿ ತರ ಮಾಡ್ಬಿಟ್ಟು ಪೂರ್ತಿ ಎಲ್ಲ ತೆಗ್ದಾಕ್ತಾರಲ್ಲ ಆ ತರ ಮಾಡ್ರಿ ಅಂತ ಇದ್ ಮಾಡ್ತಾರೆ. ಯಾಕಂದ್ರೆ ಗಿಡ ಬರಲ್ಲ, ಇಲ್ಲ ಅಂದ್ರೆ ಹೈಟ್ ಬರಲ್ಲ, ಗಾಳಿ ಆಡಲ್ಲ ಅನ್ನೋದು ಒಂದು ಬೇರೆ ಏನೇನೋ ಹೇಳ್ತಾರಲ್ಲ ಸರ್, ಅದಕ್ಕೋಸ್ಕರ. ಆ ಥರ ಬೇಡ. ನೀವು ಆ ಥರ ಬಿಡಿಸೋದ್ರಿಂದ ಹಾ ನಮ್ಮ ಬೇರು ಹಾ, ಸರ್. ಬೆಳೆ ಸಸ್ಯದ ಬೇರು ವಲಯದಲ್ಲಿರೋ ಸೂಕ್ಷ್ಮ ಜೀವಿಗಳಿಗೆ ಅಡಚಣೆ ಆಗತ್ತೆ. ಅವು ಮತ್ತೆ ಡಾರ್ಮೆಂಟ್ ಆಗ್ಬಿಡ್ತವೆ. ನೀವು EM1 ದ್ರಾವಣ ಹಾಕಿದ್ದು ಪ್ರಯೋಜನ. ಅದೇ ಡಿಸ್ಟರ್ಬೆನ್ಸ್ ಆಗುತ್ತೆ, ತಿರ್ಗಾ ಬೇರೆ ಕಡೆ ತಿರ್ಗಾ ಇದ್ ಮಾಡ್ಬೇಕಾಗುತ್ತಲ್ವಾ ಸರ್. ಹೌದು. ಈಗ ಈ ಮಳೆಗಾಲ ಅದೇ ಕಳೆದ ನಾನು ಸೆಪ್ಟೆಂಬರ್ 15 ಈಚೆಗೆ ನಿಮ್ಮ ಮುಖ್ಯ ಬೆಳೆಗಳಲ್ಲಿ ಏನಾದ್ರು ಸ್ವಲ್ಪ ಬದಲಾವಣೆ ಗಮನಿಸ್ತಿದ್ರೆ ಚಿಕ್ಕದಾಗಿ? ಈಗ ಅಡಿಕೆ ಗಿಡ ಓ ಸರ್ ಬದಲಾವಣೆ ಆಗಿದ್ದೆ. ಅಲ್ಲ, ಪಾಸಿಟಿವ್ ಆಗಿ. ಓ ಸರ್ ಬದಲಾವಣೆ ಆಗಿದ್ದೆ. ಹಾಂ ಹಾಂ. ಏನನ್ನು ಗುರುತಿಸಿ? ಮಾಮೂಲಿ ನಾನು ಸರ್ ಒಂದ್ ಸ್ವಲ್ಪ ಸ್ಟ್ರೆಂತ್ ಅಂದ್ರೆ ಹೈಟ್ ಒಂದ್ ಸ್ವಲ್ಪ ಬಂದಿದೆ. ಆಮೇಲೆ ಯೆಲ್ಲೋಯಿಶ್ ಆಗಿತ್ತು ಪೂರ್ತಿ, ನಂದು ಎಲೆ ಎಲ್ಲ ಯೆಲ್ಲೋಯಿಶ್ ಆಗಿತ್ತು. ಅದನ್ನ ಒಂದ್ ಸ್ವಲ್ಪ ಗ್ರೀನ್ಗೆ ತಿರ್ಕಂತ ಐತೆ. ಆಮೇಲೆ ಸುಳಿಗಳೆಲ್ಲ ಚೆನ್ನಾಗಿದೆ ಸರ್, ಸುಳಿದೇನು ಸಮಸ್ಯೆ ಏನಿಲ್ಲ. ಒಟ್ನಾಗ ನಾನು ಸ್ಟಾರ್ಟಿಂಗ್ ಮಾಡ್ದಾಗಿಂದನೂ ಉಳ್ಳಿ ಈ ತರ ಆಮೇಲೆ ಇದನ್ನೆಲ್ಲ ಪ್ಯಾಕೆಟ್ ಮಾಡ್ತಿದ್ದೀನಿ. ಒಂದ್ ಸ್ವಲ್ಪ ಇವನ್ನೆಲ್ಲ ಯಾವುದು ನುಗ್ಗೆ ಇವನ್ನೆಲ್ಲ ಅದೇ ಸದ್ಯಕ್ಕಿನ್ನ ಜೋಡಿಸಿಲ್ಲ ಸರ್. ಅದನ್ನ ನೆಕ್ಸ್ಟ್ ಜೋಡ್ಸೋಣ ಅಂತ ಇದು ಮಾಡ್ತಿದ್ದೀನಿ. ಬಟ್ ಏನಂದ್ರೆ ಸರೌಂಡಿಂಗ್ ಸುತ್ತಲೂ ಮಾತ್ರ ಡಯಾಂಚ ಇವನ್ನ ಅಂದ್ರೆ ಏನಂದ್ರೆ ಏಕದಳಿಗೆ ಬಿದಳ ಅದಂತೂ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಂತೂ ಹಾಕ್ತಿದ್ದೀನಿ. ಒಟ್ನಾಗೆ ನೈಟ್ರೋಜನ್ ಇದಾಗಬೇಕು ಅಂತ ಇದಾಗಬೇಕು ಅಂತ. ಆಮೇಲೆ ನಾನೊಂದು ಇದು ಮಾಡ್ತೀನಿ ಸರ್, ವೇಸ್ಟ್ ಡಿಕಂಪೋಸರ್ ಮಾಡಾಕ್ತಿದ್ದೆ ನಾನು ಯಾವಾಗಲೂ. ಈಗ ಏನ್ ಮಾಡ್ತಿದ್ದೀನಿ, ವೇಸ್ಟ್ ಡಿಕಂಪೋಸರ್ಗೆ ಮಾಮೂಲಿ ಹಿಂಡಿ ಇರುತ್ತಲ್ಲ ಸರ್, ಮಾಮೂಲಿ 5 kg ಹಾಕ್ತಿವಲ್ಲ. ಹಲೋ, 5 kg ಹಿಂಡಿನ ಅದಕ್ಕೆ ವೇಸ್ಟ್ ಡಿಕಂಪೋಸರ್ ಹಾಕ್ತೀನಿ ಸರ್. ಹಾಕ್ಬಿಟ್ಟು ಅದನ್ನೇ ಕೊಡ್ತಿದ್ದೀನಿ ಸರ್. ಏನ್ ಪ್ರಾಬ್ಲಮ್ ಏನಾಗಲ್ವಾ ಸರ್? ಏನಿಲ್ಲ, ಪರವಾಗಿಲ್ಲ. ಈಗ ಏನು ಸಮಸ್ಯೆ? ನಲ್ಲಿ ಸೂಕ್ಷ್ಮ ಜೀವಿಗಳಿದೆ. ಹಾ ಸರ್. ಹಿಂಡಿ ದ್ರಾವಣದಲ್ಲಿ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಮತ್ತೆ ಆಹಾರ ಇದೆ. ನಾನು ಇದೆ. ಹಾ ಸರ್, ಖಂಡಿತ ಮಾಡಿ, ಏನ್ ತೊಂದರೆ ಇಲ್ಲ. ನಾನು ಯಾಕಂದ್ರೆ 2 ಸತಿ ಈಗ ಹಾಕಿ ಮ್ಯಾನ್ಯಲ್ಲು ಈಗ ನಾನು ನಮ್ಮ ಮನೆಯವ್ರು ಇಬ್ಬರೇ ಮಾಡೋದು. ನಾವೇನ್ ಲೇಬರ್ಸ್ ಯಾರು ಇಟ್ಕೊಂಡ್ರೆ ನಾವೇ ಮಾಡೋದು ಪೂರ್ತಿ ಎಲ್ಲ ನಾನು. ಹಂಗಾಗಿ ಮ್ಯಾನ್ಯಲ್ ಅದಕ್ಕೆ ಹಾಕ್ಬಿಟ್ಟು ಮಾಡ್ತೀನಿ. ಈಗ 2 ಸತಿಯಿಂದ ಮಾಡ್ತಿದ್ದೀನಿ. ನೆಕ್ಸ್ಟ್ ಏನೋ ಚೆನ್ನಾಗಿ ರಿಸಲ್ಟ್ ಬಂದ್ರೆ ಹೇಳ್ತೀನಿ ಸರ್ ನಾನು. ಅದು ಒಂದ್ಸತಿ ಮಾಡಿ ಖಂಡಿತ. ಮಣ್ಣಿಗೆ ಸೂಕ್ಷ್ಮ ಜೀವಿಗಳನ್ನ ಸೇರಿಸೋದು ಒಳ್ಳೇದೇ. ಆದ್ರೆ ನಿಮ್ಗೆ ಪ್ರಾರಂಭಿಕ ಹಂತದಲ್ಲಿ ಬೇಕಾಗುತ್ತೆ, ಮೊದಲ 1 ರಿಂದ 1.5 ವರ್ಷ 2 ವರ್ಷ. ಆಮೇಲೆ ಏನ್ ಬೇಕಾಗಲ್ಲ. ಸೂಕ್ಷ್ಮ ಜೀವಿಗಳು ಅವೇ ತಮ್ಮಂತಾವೇ ಸಂತಾನ ಅಭಿವೃದ್ಧಿ ಮಾಡ್ಕೊಂತವೆ. ಅದೇ ಸರ್, ಈಗ ಅಂದ್ರೆ ನಂದು ಮಾಮೂಲಿ ಅವ್ರದ್ಕಿಂತ ಈಗ ಮಣ್ಣು ಡಿಸ್ಟರ್ಬ್ ಮಾಡ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಅಂದ್ರೆ ಮಣ್ಣು ನೋಡ್ಸಿ ಅದ್ರ ಮೇಲೆ ಇವೆಲ್ಲ ನಮ್ಗೆ ಅಷ್ಟು ನಾಲೆಡ್ಜ್ ಇಲ್ಲ, ಹೇಳ್ಕೊಡೋರು ಇರ್ಲಿಲ್ಲ ಸರ್. ಹಂಗಾಗಿ ಈಗ ಏನು ಮಾಡೋಕ್ಕಾಗಲ್ಲ, ಇರೋದ್ರಲ್ಲೇ ಮೇಂಟೈನ್ ಮಾಡ್ಬೇಕು ಅಂತ ಈಗ ಮಲ್ಚಿಂಗು ಇದನ್ನೇ ಮೇಂಟೈನ್ ಮಾಡ್ತಿದ್ದೀನಿ. ಬಟ್ ಅದೇ ನನ್ಗೆ ಈಗ ಒಂದ್ ಸ್ವಲ್ಪ ಅಕ್ಕಪಕ್ಕದಲ್ಲಿ ಏನಾಗುತ್ತೆ, ಈ ಗಿಡ ಅವ್ರದ್ದು ಬೆಳೆದಿರೋದು ನೀನ್ ಬೆಳಿತಿಲ್ಲ ಅಂದ್ರೆ ನೆಗೆಟಿವ್ ಥಾಟ್ಸ್ಗಳಿರುತ್ತೆ. ಅದು ಒಂದ್ ಸ್ವಲ್ಪ ಒಂಥರ ಯೂರಿಯಾ ಹಾಕು. ತೊಂದರೆ ಇಲ್ಲ ಯೋಗೇಶ್. 2 ಕಿವಿ ಕೇಳಿಸ್ಕೊಳ್ಳಿ, ಈ ಕಿವಿಲಿ ಬಿಟ್ಬಿಡ್ರಿ. ಅವರೆಲ್ಲ ಏನಾರು ಹೇಳ್ತಾ ಇರಲಿ. ಇದು ಏನಾಗುತ್ತೆ ಅಂದ್ರೆ, ನೈಸರ್ಗಿಕ ಕೃಷಿನಲ್ಲಿ ನಮ್ಮ ಬೆಳೆ ಸಸ್ಯಗಳು, ಬೇರು, ಸೂಕ್ಷ್ಮ ಜೀವಿಗಳು ಎಲ್ಲ ಹೊಂದಾಣಿಕೆ ಮಾಡ್ಕೋತವೆ. ಅದಕ್ಕೆ ಸ್ವಲ್ಪ ಸಮಯ ತಗೊಳತ್ತೆ. ಅದು ನಮ್ಮ ಮಣ್ಣು ಸಹ ಆರೋಗ್ಯವಾಗ್ತಾ ಬರುತ್ತೆ. ಹಾಗಂತ ಗಿಡ ಬೇಗ ಬೆಳೀತಿಲ್ಲ ಅಂದ್ರೆ ಬದಲಾವಣೆಗಳಾಗ್ತಿಲ್ಲ ಅಂತಲ್ಲ, ಬದಲಾವಣೆ ಆಗ್ತಾ ಇರುತ್ತೆ ಬೇರು ವಲಯದಲ್ಲಿ. ನಮಗೆ ಕಾಣಿಸಲ್ಲ ಅಷ್ಟೇ. ನೀವು ನಿಖರವಾಗಿ ನೀವು ಹೊಸ ಸುಳಿಗಳನ್ನು ಗಮನಿಸ್ತಾ ಬರ್ತಿದ್ದೀರಾ. ಹೊಸ ಸುಳಿಗಳು ಏನ್ ಬರ್ತಿದೆ, ಹಿಂದೆ ಬಂದಿದೆ ಅದ್ರ ಹಿಂದಿನ ಸೈಕಲ್ ಅಲ್ಲಿ ಬಂದಿದ್ದ ಸುಳಿಗೂ ಇವಾಗ ಬಂದಿರೋ ಸುಳಿಗೂ ಸ್ವಲ್ಪ ವ್ಯತ್ಯಾಸ ಇದ್ರೆ ಅಂದ್ರೆ ಅದು ಪಾಸಿಟಿವ್ ಆಗಿದೆ ಅಂತ ಅರ್ಥ. ಅದನ್ನ ಗಮನಿಸ್ತಾ ಬನ್ನಿ. ಸರಿ ಸರ್. ಸರ್, ಇದು ಒಂದು ಯೂಪಿಕ್ ಆಸಿಡ್ ಬಗ್ಗೆ ಕೇಳೋಣ ಅಂತ ಮಾಹಿತಿ. ಅದು ಮಾಡಿದ್ರೆ ಏನು ಪರವಾಗಿಲ್ಲ ಸರ್? ಅಂದ್ರೆ ಗಂಡ್ಲ ನಾಟಿ ಹಸ್ಲು ಗಂಡ್ಲ ಸಿಗುತ್ತೆ, ಮಜ್ಜಿಗೆ ಹಾಕಿ ಬೆಲ್ಲ ಹಾಕಿ ಮಾಡ್ತಾರಲ್ಲ, ಅದರಿಂದ ಏನಾದ್ರು ಉಪಯೋಗ ಇದೆ ಸರ್ ಗಿಡಕ್ಕೆ? ಬೇರುಗಳು ಚೆನ್ನಾಗಿ ಆಡುತ್ತೆ ಅಂತಾರೆ. ನೀವು ಅದ್ರ ಬಗ್ಗೆ ಏನೋ ಮಾಹಿತಿ ಇದೆ? ಅವಕಾಶ ಇದ್ರೆ ಮಾಡಿ. ಹೇಳಿದ್ನಲ್ಲ, PUC ಲೆವೆಲ್ ಏನ್ ಬೇಕಾದ್ರೂ ಮಾಡ್ಬೋದು.
ಹಾಂ ಸರ್. ಎಕ್ಸ್ಪೆರಿಮೆಂಟು. ಸೊ ಹಾಂ ನಿಮಗೆ ಅದು ಅವಕಾಶ ಇದೆ ಅಂದರೆ ಮಾಡೋದ್ರಿಂದ ಎಂತ ಯಾವುದರಿಂದನೂ ಸಮಸ್ಯೆ ಇಲ್ಲ. ಆದರೆ ಹಾಂ ಸರ್. ನಮ್ಮ ಖರ್ಚು ವೆಚ್ಚ ಜಾಸ್ತಿ ಮಾಡ್ಕೊಳ್ಳೋದು ಬೇಡ, ನಮ್ಮ ಹಾಂ ಸರ್. ಸಮಯನ ಜಾಸ್ತಿ ಖರ್ಚು ಮಾಡೋದು ಬೇಡ. ಹಾಂ 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 ಓಕೆ ಓಕೆ ಹಂತವಾಗಿ ಅದನ್ನು ಕಮ್ಮಿ ಮಾಡ್ತಾ ಬನ್ನಿ. ನೀವು ಸರಿ ಸರ್, ಆಯ್ತು. ಪ್ರಯೋಗಶೀಲರಾಗಿ ಮಾಡೋಂಗಿದ್ರೆ ಒಂದು ಬ್ಲಾಕಿಗೆ ಮಾಡಿ, ತೊಂದರೆ ಇಲ್ಲ. ಹಾಂ 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 ಜಾಸ್ತಿ ಓಕೆ ಸರ್, ಖರ್ಚು ಆಯ್ತು. ಮಾಡಕ್ಕೆ ಹೋಗ್ಬಿಡಿ, ಹೊರಗಡೆಯಿಂದ ತಂದು ಹಾಕೋದು ಕಮ್ಮಿ ಇರಲಿ. ಹಾಂ ಸರ್. ಇಲ್ಲ ಸರ್, ಈಗ ಇಂಡಿ ದ್ರಾವಣ ಬಿಟ್ರೆ ಮಾಮೂಲಿ ಈ ತರ ಮಾಮೂಲಿ ನೀವು ಹೇಳ್ದಂಗೆ ಕಾಳುಗಳ್ನ ಹಾಕೋದು ಅದೊಂದು. ಅದೇ ಈಗ ಅದು ಡಯಾಂಚ ಇವು ಇದನ್ನೇ ಜಾಸ್ತಿ ರೇಟ್ ಆಗ್ಬಿಟ್ಟಿದೆ, 140 ರೂಪಾಯಿ ಈಗ ನಮ್ಮ ತುಮಕೂರಲ್ಲಿ ಮಂಡಿಪುರ ಸಿಗೋದು. ಅದಕ್ಕೆ ಈಗ ಮೊನ್ನೆ ಓದ್ ವಿಡಿಯೋದಲ್ಲಿ ನೀವು ಹೇಳಿದ ಒಂದು ಕೇಳಿಸ್ಕೊಂಡೆ, ಆಮೇಲೆ ಅದನ್ನೊಂದು ಬರ್ದಿಕೊಂಡೆ. ನೀವು ಹೇಳಿದ್ರ ಡಿಸೆಂಬರ್ ಇಂದ ಇದನ್ನ ಹಾಕ್ಬೇಕು, ಜನವರಿಂದ ಈಗ ಉಳ್ಳಿ ಈ ಟೈಮಲ್ಲಿ ಉಳ್ಳಿ ಹಾಕ್ಬೇಕು ಅಂತ ಹೇಳಿದ್ರ, ಉಳ್ಳಿ ಅಳಸುಂಟೆ. ಈಗ ಅದು ಕಡಿಮೆ ರೇಟ್ ಸಿಗುತ್ತೆ. ಯೋಗೇಶ್ ಜಿ ಒಂದ್ಸಲ ರಿಪೀಟ್ ಮಾಡಿಬಿಡ್ತೀನಿ. ಜೂನ್ ಹಾಂ ಸರ್. ಜೂನ್ ಜುಲೈ ಆಗಸ್ಟ್ ಅಂದರೆ ಮಾನ್ಸೂನ್ ಸಮಯದಲ್ಲಿ ಸೆಣಬು ಡಯಂಚ ಹಾಕೋಣ. ಯಾಕಂದರೆ ಅವಾಗ ಹಾಂ ಒಳ್ಳೆ ಸರ್. ಫೇವರಬಲ್ ಕಂಡೀಷನ್ ಇರುತ್ತೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ. 60 ದಿವಸ ಆದರೂ ಹೂ ಬಿಟ್ಟಿರಲ್ಲ, ಇನ್ನು ಬೆಳಿತಾನೆ ಇರುತ್ತೆ, ಭಾಳ ಸಂತೋಷವಾಗಿ ಬೆಳೀತಿರುತ್ತೆ. ಮಾನ್ಸೂನ್ ಟೈಮಲ್ಲಿ ಜೂನ್ ಟು ಆಗಸ್ಟ್, ಜುಲೈ ಆಗಸ್ಟಲ್ಲಿ. ಆಮೇಲೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ಸಮಯದಲ್ಲಿ ಹುರುಳಿಗೆ ಪ್ರಾಧಾನ್ಯತೆ ಕೊಡೋಣ. ಅದು ಹುರುಳಿನ ಬೆಳೆಯುವಂಥ ಸಮಯ. ಉತ್ತರೆ ಮಳೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್. ಸೆಪ್ಟೆಂಬರ್ ಉತ್ತರೆ ಮಳೆಯಿಂದ ಈಚೆಗೆ, ಸೆಪ್ಟೆಂಬರ್ 1ರಿಂದ ಈಚೆಗೆ ಹುರುಳಿ ಮತ್ತು ಇತರ ದ್ವಿದಳ ಧಾನ್ಯಗಳನ್ನು ಮಿಶ್ರಣ ಮಾಡಿ ಹಾಕೋಣ. ಈಗೇನಾಗುತ್ತೆ, ಅದು ಹುರುಳಿ ನಾವು ಹಾಕಿದ್ದು ಇನ್ನು ಡಿಸೆಂಬರ್ಗೆ ಕ್ಲೋಸ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಜನವರಿ, ಫೆಬ್ರವರಿ, ಮಾರ್ಚ್ ಈ ಬೇಸಿಗೆ ದಿನಗಳಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಮತ್ತು ತೇವಾಂಶ ಕಾಪಾಡೋದು ನಮಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಅಗಲ ಎಲೆ ಇರತಕ್ಕಂಥ ದ್ವಿದಳ ಧಾನ್ಯಗಳು ಅಲಸಂದೆ ಮತ್ತು ಅವರೆ, ಇದನ್ನ ಈಗ ಜೋಡಿಸ್ತಾ ಬರೋಣ ಜನವರಿ ಆದ್ಮೇಲೆ. ಅದು 2.5 ತಿಂಗಳು 3 ತಿಂಗಳು ಇರುತ್ತೆ. ಮತ್ತೆ ಮುಂಗಾರು ಶುರುವಾಗುತ್ತೆ, ನೀವು ಮುಂಗಾರಿಂದ ಮತ್ತೆ ಸೆಣಬು ಡಯಂಚಕ್ಕೆ ಬರ್ಬೋದು. ಮುಂಗಾರಿನಲ್ಲಿ ಸೆಣಬು ಡಯಂಚ ಅಂತ ವೇಗವಾಗಿ ಬೆಳೆಯುವಂಥವು, ಹಿಂಗಾರಿನಲ್ಲಿ ಹುರುಳಿ ಅಂತ ಧಾನ್ಯಗಳು, ಮತ್ತು ಬೇಸಿಗೆಯಲ್ಲಿ ಅಗಲ ಎಲೆ ಇರತಕ್ಕಂಥ ಅವರೆ ಮತ್ತು ಅಲಸಂದಿ ತರದವು. ಈ ಕಾಂಬಿನೇಷನ್ ಇದು ಮೇಜರ್ ಆಗಿರಲಿ ಅಂತ ಅಷ್ಟೇ. ಅದು ಒಂದೇ ಅಲ್ಲ, ಏನು ಮಿಶ್ರಣ ಮಾಡ್ತೀರ, ದ್ವಿದಳ ಧಾನ್ಯದ ಮಿಶ್ರಣಗಳು ಮಾಡ್ತೀರಲ್ಲ, ಇದ್ರದ್ದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇರಲಿ, ಪರ್ಸೆಂಟೇಜ್ ಜಾಸ್ತಿ ಇರಲಿ ಅಂತ. ಅಷ್ಟೇ ಅಷ್ಟೇ. ಇದು ಅದನ್ನ ಉಳಿದಿದ್ದನ್ನು ಸೇರಿಸ್ಕೊಳ್ಳಿ, ಇದು ಸ್ವಲ್ಪ ಡಾಮಿನೆಂಟ್ ಆಗಿರಲಿ, ಪ್ರಧಾನವಾಗಿರಲಿ. ತುಂಬಾ ಸಂತೋಷ, ನೀವು ಬಹಳ ಆಸಕ್ತಿಯಿಂದ ಮಾಡಿದ್ದೀರಾ, ಮತ್ತೆ ನಮ್ಮ ಜೊತೆ ಜೋಡಿಸ್ಕೊಂಡಿದ್ದೀರಾ. ಇವತ್ತು ನಿಮ್ಮ ಅನುಭವವನ್ನು ಹೇಳ್ಕೊಂಡ್ರಿ. ಸೊ ಖಂಡಿತ ನಿಮ್ಮ ಈ ನೈಸರ್ಗಿಕ ಕೃಷಿ ಪ್ರಯಾಣ ಹೀಗೆ ಮುಂದುವರಿಲಿ. ಸೊ ಏನು ಮುಖ್ಯವಾಗಿ ನೀವು ಗಮನಿಸ್ತೀರೋ ಅದನ್ನ ನಮ್ಗೆ ಹೇಳ್ತಾ ಬನ್ನಿ. ಅದೇ ಒಟ್ಟಿಗೆ ಅಂತೂ ಮಾಡಕ್ಕಾಗಲ್ಲ ಸರ್, ಯಾಕಂದ್ರೆ ನಮ್ಗೆ ಅಷ್ಟು ಲೇಬರ್ ಪ್ರಾಬ್ಲಮ್ ಇಲ್ಲ ಸ್ವಲ್ಪ. ಹಂಗಾಗಿ ನಾನು ನಿಧಾನಕ್ಕೆ ಮಾಡ್ಕೊಂತಿದ್ದೀನಿ ಈಗ. ಮುಂಚೆದು ನಮ್ದು TMB ಇದೆ, ನಾನು ನಮ್ಮನೆ ರಿಪೇರ್ ಮಾಡೋದು, ವಾರಕ್ಕೊಂದ್ಸತಿ ನೋಡ್ಕೊಂಡು ಇದು ಮಾಡೋದು. ಅಂದ್ರೆ ಹತ್ರ ಇದೆ, ನನಗೆ ಒಂದು ಹಾಫ್ ಕಿಲೋಮೀಟರ್ ಅಷ್ಟೇ ಇರೋದು ಮನೆಯಿಂದ ಹತ್ರ. ಹಂಗಾಗಿ ಒನ್ ಟೈಮ್ ಬೆಳಿಗ್ಗೆ ಸಂಜೆ ಒನ್ ಟೈಮ್ ನೋಡ್ತಾನೆ ಇರ್ತೀನಿ. ಹಂಗಾಗಿ ಇದು ಮಾಡ್ತಿರ್ತೀನಿ ಅಷ್ಟೇ ಸರ್. ಆಗತ್ತಪ್ಪ, ಚೆನ್ನಾಗುತ್ತೆ. ಥ್ಯಾಂಕ್ ಯು ಸರ್. ಒಂದ್ಸಲ ಫೋಟೋನ ಕಳಿಸಿ, ಮುಂದಿನ ಬುಧವಾರ 8 ಫೋಟೋನ. ಹ್ಞೂ ಸರ್, ನಾನು ಇನ್ನೊಂದು ನಂದು ಸ್ಕೆಚ್ ಇದೆಲ್ಲ ಹಾಕೊಂಡು ನೆಕ್ಸ್ಟ್ ಸೆಷನ್ ಇಲ್ಲ ಅಂದ್ರೆ ಎಲ್ಲ ಪ್ಲಾನಿಂಗ್ ಎಲ್ಲ ನಾನು ಕಳಿಸ್ತೀನಿ ಸರ್. ನಾನು ಈಗ ಒಂದ್ ಸ್ವಲ್ಪ ಇದನ್ನ ಕೇಳೋಣ ಅಂತಲೇ ಇದು ಮಾಡ್ತೀನಿ ಸರ್ ಅಷ್ಟೇ. ಒಂದು ವಾರ ನೀವು ಪ್ರೆಸೆಂಟೇಷನ್. ಥ್ಯಾಂಕ್ ಯು ಸರ್. ಒಳ್ಳೇದು, ಥ್ಯಾಂಕ್ ಯು. ಮಾಡ್ತೀನಿ ಸರ್. ಸರ್ ಅದು 200 ಲೀಟರ್ ಡ್ರಮ್ ನಲ್ಲಿ ನೀವು 5 kg ಅಷ್ಟು ಹಿಂಡಿ ಹಾಕ್ತೀನಿ ಅಂದ್ರಲ್ಲ, ಡಿಕಂಪೋಸರ್ ಎಷ್ಟು ಹಾಕ್ತೀರಾ, ಆಮೇಲೆ ನೀರ್ ಎಷ್ಟು ಹಾಕ್ತೀರಾ, ಆಮೇಲೆ ಎಷ್ಟು ದಿವಸ ಡಿಕಂಪೋಸ್ ಆಗಕ್ ಬಿಡ್ತೀರಾ? ಸರ್ ಮಾಮೂಲಿ ನಾನು ವೇಸ್ಟ್ ಡಿಕಂಪೋಸ್ ಲಿಕ್ವಿಡ್ ಇದನ್ನ ಕಲ್ಚರ್ ಎತ್ತಿಕೊಂಡಿರ್ತೀನಲ್ಲ, ಒಂದು 10 ಲೀಟರ್ ಇಲ್ಲ 20 ಲೀಟರ್ ಕ್ಯಾನಲ್ಲಿ ಎತ್ತಿಕ್ಕಿರ್ತೀನಿ. 20 ಲೀಟರ್ಸ್ ಕ್ಯಾನ್ ಬರುತ್ತಲ್ಲ ಸರ್, 20 ಲೀಟರ್ದು. ಹಲೋ, ಹೇಳಿ ಕೇಳಿಸ್ಕೊತೀವಿ, ಹೇಳಿ. 20 ಲೀಟರ್ ಕ್ಯಾನಲ್ಲಿ ಎತ್ತಿಕ್ಕಿರ್ತೀನಿ, 10 ಲೀಟರ್ ಹಾಕ್ಬೋದು. ಅದಕ್ಕೆ 1 kg ಬೆಲ್ಲ ಹಾಕ್ತೀನಿ. ಮಾಮೂಲಿ 200 ಲೀಟರ್ ನೀರು ಹಾಕ್ತೀನಿ, ಕಲ್ಚರ್ ಹಾಕ್ತೀನಿ. ಅದು 5 days ಬಿಡ್ತೀನಿ. 5 days ಅಂದ್ರೆ ಹೆಂಗೆ ಅಂದ್ರೆ ಕರೆಕ್ಟಾಗಿ ಹಿಂಡಿ ಹಾಕೋ ದಿವಸ ಆ ಟೈಮ್ಗೆ ರೆಡಿ ಆಗಿರ್ಬೇಕು. ಅವತ್ತು ನೈಟ್ ಹಿಂಡಿ ನೆನೆ ಹಾಕ್ತೀನಿ, ಬೆಳಿಗ್ಗೆ ಎಲ್ಲ ಡಿಸ್ಪೋಸ್ ಮಾಡ್ತೀನಿ ಸರ್ ಅಷ್ಟೇ. ವೆರಿ ಗುಡ್, ವೆರಿ ಗುಡ್. ಅಂದ್ರೆ ಒಂದ್ ದಿವಸ ಮಾತ್ರ ವೇಸ್ಟ್ ಡಿಕಂಪೋಸರ್, ಒಂದೇ ದಿವಸ ವೇಸ್ಟ್ ಡಿಕಂಪೋಸರ್ ನಾಗೆ ಹಿಂಡಿ ಇರುತ್ತೆ ಅಷ್ಟೇ ಅಲ್ವಾ? ಅಷ್ಟೇ ಸರ್, ಅಷ್ಟೇ. 5 ದಿನಾನು ಹಾಕಲ್ಲ ಹಿಂಡಿನ, ಯಾಕಂದ್ರೆ ಹೇಳಿದ್ರಲ್ಲ ಮುಂಜಾನೆ ಸರ್, 1 day ಅಷ್ಟೇ ಜಾಸ್ತಿ. ಅದ್ರ ಮೇಲೆ ಬಿಟ್ರೆ ಆ ಸ್ಮೆಲ್ಲು ಬರುತ್ತೆ ಸರ್. ನಾನು ಆಲ್ರೆಡಿ 3 ದಿನ ನೋಡಿದ್ದೀನಿ. 3 ದಿನ ಆದ್ಮೇಲೆ ಏನಾಗುತ್ತೆ, ಅದು ಬ್ಯಾಡ್ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ, ಅದು ಹಿಂಡಿ ದ್ರಾವಣ. ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಅವತ್ತು ನೈಟ್ ನೆನೆ ಹಾಕಿ ನಾಳೆ ಡಿಸ್ಪೋಸ್ ಮಾಡ್ಬಿಡ್ತೀನಿ ಅಷ್ಟೇ.
ಸರಿ ಓಕೆ. ವೆರಿ ಗುಡ್. ತಿರುಮಲ ಪ್ರಸಾದ್ ಅವರೇ, ಇಲ್ಲಿ ಏನಂದರೆ ಈಗ ಯಾವುದೇ ಸೂಕ್ಷ್ಮಾಣುಜೀವಿಯ ದ್ರಾವಣ OWDC ಥರದ್ದು ಅದು ಬೆಳಿಲಿಕ್ಕೆ ಕಾರ್ಬೋಹೈಡ್ರೇಟು ಸುಕ್ರೋಸ್ ಅದೇ ಬೆಲ್ಲ ಬೇಕು. ಅದನ್ನು ಅವರು ಸಪ್ರೇಟಾಗಿ ಮಾಡ್ಕೊತಾರೆ, OWDC ಪ್ರೊಸೀಜರ್ ಥರನೇ ಮಾಡ್ತಿದ್ದಾರೆ. ಅದನ್ನು ಗಿಡಕ್ಕೆ ಸೇರಿಸೋಕೆ ಮುಂಚೆ ಅದರಲ್ಲಿ ಸಸ್ಯ ಪೋಷಕಾಂಶಗಳು ಇರಲ್ಲ, ಸೂಕ್ಷ್ಮಜೀವಿಗಳು ಇರುತ್ತೆ ಮೇಜರಾಗಿ. ಸಸ್ಯ ಪೋಷಕಾಂಶಗಳು ಸಿಗಲಿ ಮತ್ತು ಈ OWDC ಡ್ರಮ್ಮಿಂದ 20 ಲೀಟ್ರ್ ಡ್ರಮ್ಮಿಂದ ತೆಗೆದು ಭೂಮಿಗೆ ಹಾಕಿದಾಗ ಅದಕ್ಕೂ ಸ್ವಲ್ಪ ಆಹಾರ ಬೇಕಲ್ವಾ ಸೂಕ್ಷ್ಮಜೀವಿಗಳಿಗೆ. OWDCನಲ್ಲಿ ಇರ್ತಕ್ಕಂಥ ಸೂಕ್ಷ್ಮಜೀವಿಗಳಿಗೆ ಆಹಾರವಾಗಿಯೂ ಹಿಂಡಿ ದ್ರಾವಣ ಕೆಲಸ ಮಾಡ್ತಾ ಇದೆ ಮತ್ತು ಸಸ್ಯ ಪೋಷಕಾಂಶಗಳನ್ನು ಕೊಡ್ತಾ ಇದೆ. ಇದು ಯೋಗೇಶ್ ಅವರ ಫಾರ್ಮುಲಾ. ಥ್ಯಾಂಕ್ ಯು ಯೋಗೇಶ್ ಸರ್. ಗೋಪಾಲ್ ಕೃಷ್ಣ ಸರ್, ನಿಮ್ದೇನೋ ಪ್ರಶ್ನೆ ಇತ್ತು? ಥ್ಯಾಂಕ್ ಯು ಸರ್. ಸರ್ ಅದೇ ಥ್ಯಾಂಕ್ ಯು ಸರ್. ಸರ್ ನಂದು ಆಕ್ಚುಲಿ ಇವಾಗ ನಾನು ಬಾಳೆ ಹಾಕ್ಬೇಕು ಅಂತ ಇದ್ದೀನಿ ಸರ್, ಸ್ವಲ್ಪ ಜಾಗಕ್ಕೆ ಮನೆ ಯೂಸ್ಗೆ ಅಂತ. ಬಾಳೆಗೆ 2 ways ಅಂತ ಎರಡ್ ತರ ಐ ವಾಸ್ ಜಸ್ಟ್ ಡೂಯಿಂಗ್ ದ ರಿಸರ್ಚ್ ಸರ್. ಒಂದು ಬನಾನಾ ಸರ್ಕಲ್ ಅಂತ ಮಾಡಿ ಒಂದು 6 feet ಪಿಟ್ ತರ ಡಿಗ್ ಮಾಡ್ಬಿಟ್ಟು ಸರೌಂಡಿಂಗ್ ಅಲ್ಲಿ ಬನಾನಾಸ್ ಹಾಕೋದು ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ದೆ. ಇನ್ನೊಂದು ಜನರಿಕ್ ಆಗಿ 10 feet ಡಿಸ್ಟೆನ್ಸ್ ಅಲ್ಲಿ ಬನಾನಾನ ಬಾಳೆಕಂದನ್ನ ಹಾಕೊಂಡು ಗುಂಪು ಬಾಳೆ ತರ ಮಾಡಿ ಬಿಟ್ಬಿಡ್ಬೇಕು ಅಂತ ಇನ್ನೊಂಥರ ರಿಸರ್ಚ್ ನೋಡ್ತಾ ಇದ್ದೆ. ಅದು ಯಾವುದು ಬೆಸ್ಟ್ ಅಂತ ಒಂದ್ ಸ್ವಲ್ಪ ಒಂದು ನಿಮ್ಮ ಹೇಳಿ ಸರ್, ನಿಮ್ದು ಅನಿಸಿಕೆನ ಹೇಳಿ. ಬೇರೆ ಯಾರಾದರೂ ಹೇಳಿ, ಬಾಳೆ ಯಾವ ಥರ ಬೆಳೆದಿದ್ದೀರಾ? ನಮ್ಮನೇಲಿ ಅಲ್ಲೊಂದು ಇಲ್ಲೊಂದಿದೆ ಅಷ್ಟೇ ಒಕೇಶನಲ್ಲಿ. MS ಫಾರ್ಮಲ್ಲಿ ಇಲ್ಲವೇ ಇಲ್ಲ, ಇಲ್ಲಿ ಸ್ವಲ್ಪ ಇದೆ ಹಾಸನ ತೋಟದಲ್ಲಿ. ಬಟ್ ಬೇರೆ ಯಾರಾದರೂ ಬಾಳೆಗೆ ಪ್ರಾಧಾನ್ಯತೆ ಕೊಟ್ಟು ಬೆಳೆದಿದ್ದರೆ ಸಾವಯವದಲ್ಲಿ ನೈಸರ್ಗಿಕದಲ್ಲಿ ಗೋಪಾಲಕೃಷ್ಣ ಅವರಿಗೆ ಮಾಹಿತಿ ಕೊಡ್ಬೋದು. ನಮ್ಮ ಅಣ್ಣನ ತೋಟದಲ್ಲಿ ಗುಂಪು ಬಾಳೆನೆ ಸರ್ ಬೆಳೆದಿರೋದು. ಅವ್ರ ಕೈಗೆ ತುಂಬಾ ಚೆನ್ನಾಗಿ ಬಂತು ಬಾಳೆ ಗಿಡಗಳೆಲ್ಲ. 100% ಬರೀ ಮಲ್ಚಿಂಗ್ ಇದ್ರಲ್ಲೇ ಮಾಡೋದು ಅಷ್ಟೇ, ಕುರಿ ಗೊಬ್ಬರ ಬಿಟ್ರು ಬೇರೆ ಇನ್ನೇನು ಹಾಕಲ್ಲ. ಅವ್ರಿಗೆ ಚೆನ್ನಾಗೇ ಬಂದಿದೆ ಅದು. ಸರ್ ನಾನು ಬಂದು ಅದು ಒಂದು ಬಾಳೆ ಗಿಡಕ್ಕೆ 4 ಮರಿಗಳು ಇರ್ತಾವಲ್ಲ, ಮರಿಗಳನ್ನ ನಾಟ್ಬಿಟ್ಟು ಮಾಡಿದೀನಿ G9 ಬನಾನಾ. ಅದಕ್ಕೆ ನಾನು ಗಿಡಕ್ಕೆ ಕೊಟ್ಟು ಮಿಗಿಲಿದ್ದು ಕೆಳಗೇನು ಸ್ಲರ್ರಿ ಇರುತ್ತಲ್ಲ, ಜೀವಾಮೃತ ಮಾಡಿದ ಸ್ಲರ್ರಿ, ಆ ಸ್ಲರ್ರಿ ಅಷ್ಟೇ ಹಾಕ್ತಾ ಇದ್ದೆ, ಮಿಗಿಲಿದ್ದು ಮಾತ್ರ ಹಾಕ್ತಾ ಇದ್ದೆ. ಭಯಂಕರ ಸೈಜು, ಭಯಂಕರ ಕ್ವಾಲಿಟಿ ಬಂತು ಸರ್. ವೆರಿ ಗುಡ್. ನಮಸ್ತೆ ಸರ್. ನಮ್ಮ ಅನುಭವದಲ್ಲಿ ಈಗ ಸರ್ ಹೇಳ್ದಂಗೆ G9 ಆ ಥರದಕ್ಕಿಂತನೂ ಒಳ್ಳೆ ರೋಗ ಇಲ್ದಿರೋ ಗಡ್ಡೆ ಆ ಥರದ್ದು ತಂದು ಹಾಕೋದು ಒಳ್ಳೇದು. ಆಮೇಲೆ ಬಾಳೆ ಬೆಳೆಯುವಾಗ ಬೇರೆ ಬೇರೆ ವೆರೈಟಿಗಳು ಸ್ವೀಟ್ ಬಾಳೆ ಎಲ್ಲ ಬರುತ್ತೆ, ಅವೆಲ್ಲ ನಾವು ಆಸೆ ಪಟ್ಟು ಬೆಳೆಸಿದ್ರು ಅದು ನಾವು ಸ್ವಂತಕ್ಕೆ ಬಳಸ್ಕೊಳ್ಳುವಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಇಷ್ಟ ಆಗದೆ ಇರ್ಬೋದು ತಿನ್ನೋದಕ್ಕೆ, ಅದನ್ನು ಸ್ವಲ್ಪ ಕಡಿಮೆ ಬೆಳೆಸ್ಕೋಬೇಕು. ಆಮೇಲೆ ಗುಂಪು ಬಾಳೆನೇ ಹೆಚ್ಚು. ನಮ್ಮ ತಂದೆಯವರು ಇವಾಗಿಲ್ಲ, ಆದರೂ ಅವರು ಬಾಳೆಯಲ್ಲಿ 10 ಎಕರೆ ಹಾಕ್ತಿದ್ರು. ಅದರಿಂದ ತುಂಬ ಲಾಸ್ ಆಗಿದ್ದಾರೆ. ಅಂದರೆ ಜಾಸ್ತಿ ಟ್ರಂಚ್ಗಳು ತೆಗೆಯೋದು, ಅದರಲ್ಲಿ ಬೇರೆ ಎಲ್ಲ ತುಂಬಿಸೋದು, ಇವೆಲ್ಲ ಸಮಸ್ಯೆಗಳಾಗಿದೆ. ರೋಗ ಬರೋದು ಇವೆಲ್ಲ ಜಾಸ್ತಿ ಆಗುತ್ತೆ. ಈಗ ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ಗುಂಪು ಬಾಳೆ ಅಲ್ಲೊಂದು ದೂರ ಅದು ಬೇರೆ ಬೇರೆ ಕಡೆ ಕಾಣಿಸ್ಬೇಕು, ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ರೋಗ ಇರೋದಿಲ್ಲ, ಚೆನ್ನಾಗಿ ಬೆಳೆಯುತ್ತೆ ಅಂತ ಒಂದು ಭಾವನೆ ಸರ್. ಥ್ಯಾಂಕ್ ಯು ಸರ್. ಎಷ್ಟು ಫೀಟ್ ಆಳದಲ್ಲಿ ಹಾಕ್ಬೇಕಾಗುತ್ತೆ ಸರ್ ಬಾಳೆದು ಸ್ಯಾಪ್ಲಿಂಗ್ ಹಾಕ್ಬೇಕಾದ್ರೆ? ಭೂಮಿ ತುಂಬಾ ಆಳವಾಗಿ ಹಾಕ್ಬೇಕಾ ಅಥವಾ ಮೇಲ್ಗಡೆ ಒಂದು 2 feet? ಬಾಳೆ ಬೇರು ಮಣ್ಣಲ್ಲಿ ಮುಳುಗೋ ಅಷ್ಟು ಸರ್. ನಾನು ಆನ್ಸರ್ ಮಾಡ್ಲಾ ಇದು? ಈಗ ರೀಸೆಂಟ್ ಆಗಿ ನಾನು ಬಾಳೆ ಹಾಕಿದ್ದೀನಿ, ಒಂದು 6 ತಿಂಗಳಾಯ್ತು. ನಾನೇನಿಲ್ಲ, ಬರೀ ಒಂದಡಿ ಗುಂಡಿ ತೆಗ್ಸಿ ಉದ್ದಕ್ಕೂ ಹಾಕಿದ್ದೀನಿ ಫೆನ್ಸಿಂಗ್ ಪಕ್ಕದಲ್ಲಿ. ಚೆನ್ನಾಗಿ ಬರ್ತಾ ಇದೆ. ಓನ್ಲಿ ಥಿಂಗ್ ಇಸ್ ನಾನು ಚೆನ್ನಾಗಿ ನೀರ್ಗೀರ್ ಕೊಟ್ಕೊಂಡು OWC ಅದು ಇದು ಹಾಕೊಂಡಿದ್ದೀನಿ. ಬಟ್ ಬಹಳ ಚೆನ್ನಾಗಿ ಬಂದಿದೆ. ಇನ್ಫ್ಯಾಕ್ಟ್ ಹೋದ ತಿಂಗಳು ಒಂದು ಗೊನೆ ನಾವು ಮನೆಗೆ ಉಪಯೋಗಿಸಿದ್ವಿ. ನೀವು 3 ಅಡಿ 4 ಅಡಿ ಎಲ್ಲ ಅವ್ರು ಹೇಳ್ದಂಗೆ ತೆಗಿಯೋ ನೆಸಿಟಿ ಏನಿಲ್ಲ ಅನ್ಸುತ್ತೆ ನನಗೆ. ನೆಸಿಟಿ ಬೇಕಾಗಿಲ್ಲ ಅಂತ. ನೀವಾಗ ಸುಮ್ಮನೆ ಅಷ್ಟೊಂದು ಶ್ರಮ ತಗೊಳ್ಳೋದು ಬೇಕಾಗಿಲ್ಲ. ಒಂದಡಿ ನನ್ನ ಹತ್ರ ಇರೋದು
ಡ್ರಿಲ್ಲಿಂಗ್ ಮಿಷಿನ್ ಅಲ್ಲಿ ಒಂದಡಿ ಬಿಟ್ಟು ಆ ಬಿಟ್ಟಲ್ಲಿ ಗುಳಿ ತೆಗಿಸ್ದೆ ಅದ್ರಲ್ಲಿ ಹಾಕಿದ್ದೀನಿ ಅಷ್ಟೇ. ಅರ್ಥಗಾರಲ್ಲಿ ಸರಿ. ಓಕೆ ಸರ್. ನಾವು ಕೂಡ ಅಗಲವಾಗಿ ಒಂದೂವರೆ ಅಡಿ ತೆಗಿಸಿದ್ದೆ ಸರ್. ಆಗ ತೆಗಿಸಿ ಹಾಕಿದ್ದೀನಿ, ಅದು ಚೆನ್ನಾಗಿ ಬರ್ತಾ ಇದೆ. ಬಟ್ ಇಲ್ಲಿ ಒಂದು ಜಸ್ಟ್ ಫಾರ್ ದ ಪರ್ಪಸ್ ಆಫ್ ನಾಲೆಜ್ ಹೇಳೋದ್ ಏನಂತಂದ್ರೆ, ನನ್ನ ಅನುಭವದಲ್ಲಿ ನಿಂಬೆ ಹಣ್ಣಿಂದು ಅಥವಾ ಸಿಟ್ರಸ್ ಏನಾದ್ರೂ ಕೂಡ ತೆಗೆಸಿದಾಗ 3 feet ಅಥವಾ 1 meter ವರೆಗೂ ತೆಗಿತಾರೆ, 1 ಅಥವಾ 2 meter ವರೆಗೂ ತೆಗಿತಾರೆ. ಯಾಕೆ ತೆಗಿತಾರೆ ಅಂತಂದ್ರೆ ರೂಟ್ ಕೆಳಗೆ ಹೋಗೋದಕ್ಕೆ ಅನುಕೂಲ